ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3 FM. ಸಮಯ 4:01. ಇದು ಸೋಮವಾರದ ಶುಭ ಸಮಯ. ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದರೆ ಇಂದಿನ ಅತಿಥಿ ಜಯಶ್ರೀ ದೇಶಪಾಂಡೆ, ಲೇಖಕಿ. ಇವರ ಬಗ್ಗೆ ಪರಿಚಯ ಮಾಡಿಕೊಡೋದಕ್ಕೆ ತುಂಬ ಖುಷಿ ಆಗ್ತಿದೆ ಮತ್ತು ಹೆಮ್ಮೆ ಆಗ್ತಿದೆ. ಯಾಕಂದರೆ ಇವರು ಬರೆದಿರ್ತಕ್ಕಂಥದ್ದು 1-2 ರೀತಿಯಾದಂತಹ ಸಾಹಿತ್ಯದ ಪ್ರಕಾರಗಳಲ್ಲ. ಕಥೆಯನ್ನು ಬರೆದಿದ್ದಾರೆ, ಕೃತಿಗಳನ್ನು ರಚಿಸಿದ್ದಾರೆ, ಕಾದಂಬರಿಗಾರ್ತಿ, ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ, ತಮ್ಮ ಪ್ರವಾಸದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಕವನ ಸಂಕಲನ, ಹೀಗೆ ವಿಮರ್ಶೆಗಳು, ಅನುವಾದ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥವರು ಹಿರಿಯರು. ಜಯಶ್ರೀ ದೇಶಪಾಂಡೆ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆಕಾಶವಾಣಿ ನಿಮಗೆಲ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಹೇಗಿದ್ದೀರಾ ಮೇಡಮ್? ಜಯಶ್ರೀ ದೇಶಪಾಂಡೆ ಮೇಡಮ್. ಚೆನ್ನಾಗಿದ್ದೀನಿ. ಸಂತೋಷ ಆಯಿತು ಆಕಾಶವಾಣಿಗೆ ಬಂದಿದ್ದು. ಓಕೆ, ನಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಮಗೂ ಕೂಡ ತುಂಬ ಸಂತೋಷ ಆಗ್ತಿದೆ ನಿಮ್ಮನ್ನು ನೋಡ್ತಾ ಹಾಗೂ ನಿಮ್ಮ ಜೊತೆಗೆ ಮಾತುಕತೆಯನ್ನು ಆರಂಭಿಸೋದಕ್ಕೆ. ನಿಮ್ಮ ಊರು ಮತ್ತು ನಿಮ್ಮ ಶಿಕ್ಷಣದ ಬಗ್ಗೆ ನಮಗೆ ಮೊದಲಿಗೆ ಪರಿಚಯ ಮಾಡಿಕೊಡೋದಾದರೆ. ಹಾಗೆ ನಾನು ಉತ್ತರ ಕರ್ನಾಟಕದವಳು. ವಿಜಯಪುರ ಗೊತ್ತಿರ್ಬೋದು, ಗೋಲಗುಮ್ಮಟದ ಊರು, 5 ನದಿಗಳ ಊರು, ಸುಂದರವಾದ ಊರು. ಆದರೆ ನನ್ನ ಬಾಲ್ಯ ಕಳೆದದ್ದು ಬೆಳಗಾವಿಯಲ್ಲಿ. ನನ್ನ ತಂದೆಯವರು ಪೊಲೀಸ್ ಆಫೀಸರ್ ಆಗಿದ್ದರು. ಬೆಳಗಾವಿ ಸಾಕಷ್ಟು ದೊಡ್ಡ ಊರು, ಮತ್ತು ಅಲ್ಲಿ ಶಿಕ್ಷಣಕ್ಕಾಗಿ ಬಹಳ ಹೆಚ್ಚು ಅನುಕೂಲತೆಗಳು ಇದ್ವು ಆವಾಗ. ಇದು ಸುಮಾರು ಸಾಕಷ್ಟು ವರ್ಷಗಳ ಹಿಂದಿನ ಸಮಾಚಾರ. ಬೆಳಗಾವಿಯಲ್ಲಿ ಒಂದು ಕೋಟೆ ಅಂತ ಇತ್ತು. ಪ್ರಶಾಂತವಾದ ವಾತಾವರಣ, ಅತ್ಯಂತ ಸ್ವಚ್ಛವಾದ ಪರಿಸರ, ನಿರ್ಮಲವಾದ ಪರಿಸರ. ಅಲ್ಲಿ ಆಗ ಎಲ್ಲ ಮೈಸೂರು ಸ್ಟೇಟ್ ಅಂತಿದ್ರು. ಯಾಕಂದರೆ 1972ರಲ್ಲಿ ಕರ್ನಾಟಕ ಅಂತ ಹೆಸರು ಬಂತು. ಅದಕ್ಕಿಂತ ಮುಂಚೆ ಮೈಸೂರು ರಾಜ್ಯ, ಮೈಸೂರು ಸ್ಟೇಟ್ ಅಂತ ಹೇಳ್ತಿದ್ರು. ಆ ಮೈಸೂರು ರಾಜ್ಯದ ರಿಸರ್ವ್ ಪೊಲೀಸ್ ಹೆಚ್ಚಿನ ವಿಶೇಷ ಆರಕ್ಷಕ ಪಡೆಯದ ಒಂದು ಕ್ಯಾಂಪನ್ನು ಅಲ್ಲಿ ಇತ್ತು. ಆ ಕ್ಯಾಂಪಿಗೆ ನನ್ನ ತಂದೆಯವರು ಇನ್ಚಾರ್ಜ್ ಆಗಿದ್ದರು. ಹಾಗಾಗಿ ಅದರ ಹತ್ರನೇ ನಮಗೆ ಒಂದು ದೊಡ್ಡದಾದ ಒಂದು ಕ್ವಾರ್ಟರ್ಸನ್ನು ಕೊಟ್ಟಿದ್ದರು. ಬ್ರಿಟಿಷ್ ಕಾಲದ ಬಂಗಲೆ ಅದು. ಭಾಳ ವಾತಾವರಣ ಕೂಡ ಬಹಳ ಚೆನ್ನಾಗಿತ್ತು. ಅಲ್ಲಿ ನನ್ನ ಬಾಲ್ಯ ಕಳೀತು. ನನ್ನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ 10-12 ವರ್ಷ ನಾವಲ್ಲಿ ಬೆಳಗಾವಿಯಲ್ಲಿ ಪರಿಸರದಲ್ಲಿ ಕಳೆದ್ವಿ. ಅಂದರೆ ಜನಿಸಿದೆ ಬೆಳಗಾವಿಯಲ್ಲಿ? ಇಲ್ಲ, ಉತ್ತರ ಕನ್ನಡದ. ನಾನು ಜನಿಸಿದೂರು ವಿಜಯಪುರವೇನೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಇದ್ದಂತ ನಮ್ಮ ತಂದೆಯವರಿಗೆ ಟ್ರಾನ್ಸ್ಫರ್ಸ್ ಆಗ್ತಾ ಇತ್ತು. ಹೌದು, ವರ್ಗಾವಣೆ ಆಗ್ತಾ ಇದ್ದಿದ್ದರಿಂದ ಬೇರೆ ಬೇರೆ ಕಡೆ. ಆದರೆ ಬೆಳಗಾವಿಯಲ್ಲಿ ಅವರು ಹೆಚ್ಚು ವರ್ಷ ಇದ್ರು. ಶಿಕ್ಷಣಕ್ಕಾಗಿ ಮುಂದೆ ಕೂಡ ನನ್ನ ತಾಯಿಯವರು ಮನೆ ಮಾಡಿಕೊಂಡು, ನಂದಗೋಕುಲದಂಥ ಸಂಸಾರ ಕುಟುಂಬ ನಮ್ಮದು. 4 ಜನ ಅಣ್ಣ ತಮ್ಮದ್ರು ಮತ್ತು 2 ಸೋದರಿಯರು. ನನಗೆ ಎಲ್ಲರಿಗೂ ಒಳ್ಳೆಯ ಶಿಕ್ಷಣ ಸಿಗಲಿ ಅಂತ ನಮ್ಮ ತಾಯಿಯವರು ಅಲ್ಲೇ ಉಳಿದಿದ್ರು. ಹಾಗಾಗಿ ಬೆಳಗಾವಿಯ ಸರ್ದಾರ್ಸ್ ಹೈಸ್ಕೂಲು ಬಹಳ ಒಳ್ಳೆಯ ಶಿಕ್ಷಣ ಸಂಸ್ಥೆ. ಈಗ ಅದು ನನಗನ್ಸುಮಟ್ಟಿಗೆ ಅದು 150 ವರ್ಷಗಳಾಗಿವೆ ಅದಕ್ಕೆ. ನಾನು ಓದ್ತಾ ಇದ್ದ ಸಮಯದಲ್ಲಿ ಅಲ್ಲಿ ಬೇಡ್ ಕಾಲೇಜ್ ಇತ್ತು. ಬಹಳ ದೊಡ್ಡ ದೊಡ್ಡ ಶಿಕ್ಷಣವೇತ್ತರು, ಶಿಕ್ಷಣ ತಜ್ಞರು ಆ BEd ಕಾಲೇಜಿಗೆ ಬರ್ತಾ ಇದ್ದರು. ನಮ್ಮ ಶಾಲೆಯ ಗುರುಗಳಿಗಾಗಲಿ ಅಲ್ಲಿ ಇದ್ದಂಥ ಇನ್ನೂ ಕೆಲವೊಂದು ಸಂಸ್ಥೆಗಳ ಅವರಿಗೆ ಮಾರ್ಗದರ್ಶನ ಅವರು ಮಾಡ್ತಾಯಿದ್ರು. ಹಾಗಾಗಿ ಪ್ರೊಫೆಸರ್ SR ರೋಹಿಡೇಕರ್ ಅಂತ ಶಿಕ್ಷಣವೇತ್ತರು, ಪ್ರೊಫೆಸರ್ ಧಾರವಾಡ್ಕರ್ ಅವರನ್ನೆಲ್ಲ ನಾನು ಚಿಕ್ಕಂದಿನಲ್ಲೇ ಅಲ್ಲೇ ನೋಡಿದ್ದೆ. ಹಾಗಾಗಿ ಆ ಒಂದು ವಾತಾವರಣ ನನಗೆ ಬಹಳ ಇಷ್ಟವಾಗ್ತಾ ಇದ್ದಂಥ ವಾತಾವರಣ, ಊರು. ಹಾಗೆಯೇ ಈ ಬೆಳಗಾವಿಯ ಕ್ಯಾಂಪ್ನಲ್ಲಿ ಅದು ರಾಷ್ಟ್ರಕೂಟರು ಆಳಿದಂಥ ರಾಜ್ಯ. ಅದು ಮೊದಲು ಆ ಪ್ರದೇಶ ಅಂದರೆ ಭಾರತದ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಇದ್ದಂಥ ಪ್ರಾದೇಶಿಕವಾಗಿ ಅವರು ಜೈನ ಬಸದಿಗಳನ್ನು ಕಟ್ಟಿಸಿದ್ರು. ಅಲ್ಲಿ 2-3 ಬಸದಿಗಳು ಇದ್ವು ಕ್ಯಾಂಪ್ ಏರಿಯಾದಲ್ಲಿ. ಅದರಲ್ಲಿ ಕಮಲ ಬಸದಿ ಒಂದು, ಚಿಕ್ಕ ಬಸದಿ ಇವಾಗಲೂ ಕೂಡ ಇವೆ. ಬಹಳ ಸುಂದರವಾದಂಥ ಬಸದಿಗಳು ಈಗಲೂ ಕೂಡ ಹೋದರೆ ಅಲ್ಲಿ ಈಗ ಸಾಕಷ್ಟು ತೋಟ ಗೀಟ ಎಲ್ಲನೂ ಮಾಡಿದ್ದಾರೆ. ವಾತಾವರಣ ಚೆನ್ನಾಗಿದೆ ಭಾಳ. ಹಾಗಾಗಿ ಅಲ್ಲಿ ನಾವು ಆಟ ಮಾಡಿಕೊಂಡು ಪ್ರಾಥಮಿಕ ಶಿಕ್ಷಣ ಆಯಿತು. ಆಮೇಲೆ ಮುಂದೆ ಮಾಧ್ಯಮಿಕ ಶಿಕ್ಷಣ ಅದೆಲ್ಲ ಹೈಸ್ಕೂಲು ಬೆಳಗಾವಿಯಲ್ಲಿ ಸರ್ದಾರ್ಸ್ ಹೈಸ್ಕೂಲ್ನಲ್ಲಿ ಆಯಿತು. ತಾವು ಡಿಗ್ರಿ ಎಲ್ಲ ಪದವಿ ಶಿಕ್ಷಣ ಪದವಿಗೆ ಮತ್ತೆ ನನ್ನ ತಂದೆಯವರು ರಿಟೈರ್ಮೆಂಟ್ಗೆ ಮುಂದೆ ರಿಟೈರ್ಮೆಂಟ್ ತಗೊಂಡು ನಮ್ಮೂರು ವಿಜಯಪುರನೇ. ಹಾಗಾಗಿ ನಮ್ಮ ಹೊಲ ಗದ್ದೆ ತೋಟ ಎಲ್ಲ ಅಲ್ಲೇ ಇದ್ದಿದ್ದು. ಸರಿ, ಅದನ್ನು ನೋಡ್ಕೊಳ್ಳೋಣ ಅಂತ ನಮ್ಮ ತಂದೆಯವರು ಅಲ್ಲಿಗೆ ಬಂದು ಸೆಟ್ಲ್ ಆದರು. ವಿಜಯಪುರದಲ್ಲೇ ಮನೆ ಮಾಡಿದರು. ನನ್ನ ಪದವಿ ನಡೆದದ್ದು ಅಲ್ಲಿ. ಯಾವ ಪದವಿಗಳನ್ನು ಪಡ್ಕೊಂಡಿದ್ದೆ? ನಾನು ಇಂಗ್ಲಿಷ್ ಸಾಹಿತ್ಯ, ಮನಃಶಾಸ್ತ್ರ ಮತ್ತು
ಪೊಲಿಟಿಕಲ್ ಸೈನ್ಸ್, ಈ 3 ವಿಷಯಗಳನ್ನು ತಗೊಂಡು ಓದಿದ್ದು ಅಲ್ಲಿ. ಓಕೆ, ಇಂಗ್ಲಿಷ್ ಸಾಹಿತ್ಯವನ್ನ ಅಭ್ಯಾಸ ಮಾಡಿದ್ದೀರಾ, ಕನ್ನಡ ಸಾಹಿತ್ಯದಲ್ಲಿ ಹೆಸರು ಮಾಡಿದ್ದೀರಾ. ಇದು ಹೇಗೆ ಅನ್ನೋದು ನಮಗೆ ಕುತೂಹಲ, ತಿಳ್ಕೊಳ್ಳೋಣ. ಕೇಳ್ತಾ ಇರೋದು ಆಕಾಶವಾಣಿ ಬೆಂಗಳೂರು 101.3 FM. ನಮ್ಮ ಜೊತೆ ಇದ್ದಾರೆ ಲೇಖಕಿ ಜಯಶ್ರೀ ದೇಶಪಾಂಡೆ. ಕೇಳುಗರು ಕೂಡ ಒಂದು ಕುತೂಹಲದಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇಂಗ್ಲಿಷ್ ಲಿಟ್ರೇಚರ್ ಮಾಡಿ ಕನ್ನಡದಲ್ಲಿ ಸಾಧನೆ, ಇದು ಹೇಗೆ ಸಾಧ್ಯ ಆಯಿತು? ನಂದು ಇದೇ ಪ್ರಶ್ನೆ ಅಂತ ಕುತೂಹಲದಿಂದ ಕೇಳ್ತಿದ್ದಾರೆ ನಿಮ್ಮನ್ನ. ಏನು ಹೇಳ್ತೀರಿ ಇದಕ್ಕೆ ತಾವು? ಮಾತೃಭಾಷೆಗೆ ಮೊದಲ ಮಣೆ. ಇಂಗ್ಲೀಷು ಇನ್ನೊಂದು ದೇಶದಿಂದ ಬಂದಂಥದ್ದು. ನಾನು ಅಧ್ಯಯನ ಮಾಡಲಿಕ್ಕೆ ಅಂದರೆ ಓದಿನ ಭಾಗವಾಗಿ ನಾನು ಅದನ್ನು ಕಲಿತೆ. ಆಸಕ್ತಿ ಯಾವುದೇ ಸಾಹಿತ್ಯದಲ್ಲೂ ಬರ್ತದೆ, ಆದರೆ ಮಾತೃಭಾಷೆ ಅನ್ನೋದೇನಿರುತ್ತಲ್ಲ ಅದು ಮೊದಲು ನಮ್ಮನ್ನು ಸೆಳೀತದೆ. ಹಾಗಾಗಿ ಈಗ ಹೇಳ್ತಾರೆ ನೋಡಿ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನಗಳೆಲ್ಲ ಧನ್ಯರು. ಎಲ್ಗುಂಡಪ್ಪನವರು ಹೇಳಿದ್ರು. ಹಾಗೆ ನಮ್ಮ ತಾಯಿ ಅವರಲ್ಲಿದ್ದಂಥ ಒಂದು ಶಕ್ತಿ, ಸಾಹಿತ್ಯ ಅನ್ನೋದು ಕೂತಲ್ಲೇ ಮಾತಿನಲ್ಲೇ ಒಂದು ಚಂದದ ಕಥೆಗಳನ್ನು ಅವರು ಹೇಳ್ತಾ ಇದ್ರು. ಹಾಗಾಗಿ ಅದು ಬಹುಶಃ ನನ್ನನ್ನು ಸೆಳಿತು ಅಂತ ಹೇಳ್ಬೋದು. ನಿಮ್ಮ ತಾಯಿನೂ ಓದಿದ್ರು, ಅಂದ್ರೆ ಹೀಗೆ ಪದವಿಯನ್ನಂತೇನು ಪಡೆದಿರ್ಲಿಲ್ಲ, ಓದಿದ್ರು. ಅದ್ರ ಓದಿನ ಆಸಕ್ತಿನೂ ತುಂಬಾ ಇತ್ತು. ಒಂದು ಸೃಜನ ಶಕ್ತಿ ಅಂತ ಇರುತ್ತಲ್ಲ, ಅವರಲ್ಲಿ ಅದು ಇತ್ತು. ಹಾಗೇನೆ ಇನ್ನೊಂದು ಸಾಹಿತ್ಯಕ್ಕೆ ನಮ್ಗೆ ಹೇಗೆ ಒಲವು ಮೂಡ್ತದೆ ಅಂದ್ರೆ, ನಾವು ಬೆಳೀತಾ ಅಂದ್ರು ತಿಳುವಳಿಕೆ ಬರ್ತಾ ಇದ್ದಾಗೆ ಕಥೆಗಳ ಲೋಕಕ್ಕೆ ಎಲ್ಲ ರೀತಿಯಿಂದ ತೆರ್ಕೊಳ್ತೀವಿ. ಅಜ್ಜಿ ತಾತ ಆಗಿರ್ಬೋದು, ದೊಡ್ಡಪ್ಪ ದೊಡ್ಡಮ್ಮ, ನಾವು ಉತ್ತರ ಕರ್ನಾಟಕದವರು, ಕಾಕಾ ಕಾಕು ಮಾವಶಿ ಅತ್ಯ, ಹಿಂಗೆಲ್ಲ ಈ ಥರ ಎಲ್ಲ ನಮ್ಮ ಬಳಗದರಿದ್ದವರು. ಅವರಿಂದ ನಮಗೆ ಕೇಳಿಸಿಕೊಂಡು ಬಂದಂಥ ಎಂಥ ಒಂದು ಕಥೆಗಳ ಪ್ರಪಂಚ ಅದು. ರಾಜ ರಾಣಿ, ಬೇತಾಳ, ಪ್ರಾಣಿ ಪಕ್ಷಿಗಳು, ಹೀಗೆ ಎಂಥ ಒಂದು ಲೋಕಕ್ಕೆ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಆ ರೀತಿಯಾಗಿ ಅಕ್ಷರಗಳ ಮತ್ತು ಸಾಹಿತ್ಯದ ಹತ್ರಕ್ಕೆ ಅದು ನಮ್ಮನ್ನ ಕರ್ಕೊಂಡೋಯ್ತು ಅಂತ ಹೇಳ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ಈ ರೀತಿ ಅನೌಪಚಾರಿಕವಾಗಿ ಸಾಹಿತ್ಯದ ಒಂದು ಸಾಂಗತ್ಯ ನಿಮಗೆ ಇದ್ರೂ ಕೂಡ ಮನೆಯಲ್ಲಿ ಹಿರಿಯರಾಗಿರ್ಬಹುದು, ನಿಮ್ಮ ಸಂಬಂಧಿಕರು, ನಿಮ್ಮ ಒಡ ಹುಟ್ಟಿದವರು ಯಾರಾದರೂ ಸಾಹಿತ್ಯ ಲೋಕದಲ್ಲಿ ಕ್ಷೇತ್ರದಲ್ಲಿ ಇದ್ರ? ಮೊದಲೇ ಅವರೊಬ್ರು ಲೇಖಕರಿದ್ರು, ನಮ್ಮ ಮನೆಯಲ್ಲಿ ಒಬ್ರು ಕನ್ನಡ ಪ್ರಾಧ್ಯಾಪಕರಿದ್ರು, ಹೀಗೆ ಅನ್ನೋ ಥರ ಏನಾದ್ರು ವಾತಾವರಣ ಇತ್ತ? ನಮ್ಮ ಮನೆಯಲ್ಲಿ ಸಾಹಿತ್ಯದಲ್ಲೇನೆ ಮುಂದುವರೆದಂತಹ ಜನ ಇರಲಿಲ್ಲ. ಕಾರಣ ಏನು ಅಂತಂದ್ರೆ, ಪೊಲೀಸ್ ಅಧಿಕಾರಿಯಾಗಿದ್ದಂಥ ನಮ್ಮ ತಂದೆಯವರು ಹೆಚ್ಚೆಂದ್ರೆ ಓದ್ತಾ ಇದ್ರೆ ಅಷ್ಟೇ ಹೊರತು ಅವ್ರಿಗೆ ಬಿಡುವು ಇರ್ತಿರ್ಲಿಲ್ಲ. ನನ್ನ ಅಣ್ಣ ಒಬ್ರು, 2ನೇ ಅಣ್ಣ, ಅವರು ಇಂಗ್ಲಿಷ್ ಲಿಟ್ರೇಚರ್ ಅನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿದ್ರು. ಅವರು ತಮ್ಮ ಓದಿನಲ್ಲಿ ಬೇಕಾಗ್ತಿರೋದನ್ನು ಬಿಟ್ಟು ಹೆಚ್ಚು ಆ ಸಮಯದಲ್ಲೇನೆ ಅವರು ಜಾನ್ ಮಿಲ್ಟನ್, ಕೀಟ್ಸ್, ವರ್ಡ್ಸ್ವರ್ತ್ ಇವು ಎಲ್ಲರನ್ನು ಓದಿ ಆ ಕುರಿತು ಟಿಪ್ಪಣಿಗಳನ್ನು ಬರೀತಾ ಇದ್ರು ನನ್ನಣ್ಣ. ತುಂಬಾ ಸುಂದರವಾದ ಅಕ್ಷರಗಳಲ್ಲಿ ಹಾಳೆಗಳ ತುಂಬಾ ಅವರು ಬರೆದಿಡ್ತಾ ಇದ್ರು. ಅದನ್ನು ಅರ್ಥ ಮಾಡಿಕೊಳ್ಳೋ ವಯಸ್ಸು ನಂದಾಗಿರ್ಲಿಲ್ಲ. ಆದರೆ ಏನು ಬರೆದಿದ್ದಾರೆ ಅಂತ ಕೇಳಿ ತಿಳ್ಕೊಳ್ತಾ ಇದ್ದೆ. ಕೆಲವೊಂದು ಸಣ್ಣ ಪುಟ್ಟ ಕಥೆಗಳನ್ನು ಕೂಡ ನನಗೆ ಹೇಳ್ತಾ ಇದ್ರು. ನನ್ನ ಅಣ್ಣ ನನ್ನನ್ನು ಒಳ್ಳೊಳ್ಳೆ ಇಂಗ್ಲಿಷ್ ಸಿನಿಮಾಗಳಿಗೆ ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ಬಹುಶಃ ಅದೆಲ್ಲವೂ ಸೇರಿಕೊಂಡು ಯಾವುದೇ ಒಂದು ಚಿತ್ರ ಆಗಲಿ, ನಾಟಕ ಆಗಲಿ, ಬೇರೆ ಯಾವುದೇ ಒಂದು ನಮಗೆ ದೃಶ್ಯಕಾವ್ಯಕ್ಕೂ ಕೂಡ ಒಂದು ಸಾಹಿತ್ಯ ಬೇಕಾಗ್ತದೆ. ಅದು ಮೂಡಿಸ್ಕೊಂಡಿರ್ಲಬಹುದು. ಆಮೇಲೆ ಗುರುಗಳು, ಮುಖ್ಯವಾಗಿ ನನಗೆ ಹೆಚ್ಚು ಒತ್ತಾಸೆ ಕೊಟ್ಟವರು ಗುರುಗಳು. ಅವರಿಂದಾಗಿಯೇ ನನಗೆ ಬರವಣಿಗೆಯಲ್ಲಿ ಹೆಚ್ಚಾಗಿ ಗುರುಗಳು ಏನು ಮಾಡ್ತಾರೆ, ಯಾರಿಗೆ ಬರಿಬೇಕು ಅಂತ ಅನಿಸ್ತಾ ಇರುವಂಥ ಮಕ್ಕಳನ್ನು ಅವರು ಸ್ವಲ್ಪ ಗಮನ ಕೊಡ್ತಾರೆ. ನನಗೆ ನಿಬಂಧ ಪ್ರಬಂಧಗಳನ್ನು ಬರೀಲಿಕ್ಕಾಗಲಿ, ಸಣ್ಣ ಪುಟ್ಟ ಕಥೆಗಳನ್ನು ಬರೀಲಿಕ್ಕಾಗಲಿ, ನಾನೇನಾದರೂ ಬರೆದ್ರೆ ಅದನ್ನು ತಿದ್ದೋದಾಗಲಿ, ಇದನ್ನು ಮಾಡಿದ ಗುರುಗಳನ್ನು ನಾನು ನೆನಪಿಸ್ಕೊಂಡು. ನೀವು ನಿಮ್ಮದೇ ಸಾಹಿತ್ಯದ ಬರವಣಿಗೆಯನ್ನ ಅಕ್ಷರ ರೂಪಕ್ಕೆ ಇಳಿಸಿದ್ದು ಮೊದಲು ಯಾವಾಗ? ಯಾವುದದು? ಕಥೆನ, ಕವನನ, ಕಾದಂಬರಿಯ? ಹೇಗೆ ಮೊದಲು ಶುರುವಾಗಿದೆ? ಹೇಗೆ ನಿಮ್ಮ ಬರವಣಿಗೆ? ಇದಕ್ಕೆ ಒಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆಯನ್ನು ಹೇಳಬೇಕು ಅಂತಂದ್ರೆ, ಆ ಹಿನ್ನೆಲೆ ಕೂಡ ಒಂದು ಬಹಳ ಮನೋಜ್ಞವಾದಂಥ ಹಿನ್ನೆಲೆ. ನಾನು ಮೊದಲು ಬರೆದದ್ದು ಒಂದು ಕಥೆ ಅಂತಲೇ, ಅದು ಸಣ್ಣ ವಯಸ್ಸಿನಲ್ಲಿ ಬರೆದ ಕಥೆ ಆಗಿದ್ರು ಅದು ಕಥಾ ರೂಪದಲ್ಲೇ. ನಾನು ಬಹುಶಃ 5ನೇ ಅಥವಾ 6ನೇ ಕ್ಲಾಸ್ನಲ್ಲಿ ಇದ್ದೆ. 11 ವರ್ಷದ 11 ವರ್ಷ ಬೇಗ. ಏನಾಯ್ತು ಅಂದ್ರೆ, ಬೆಳಗಾವಿಯಲ್ಲಿ ಮಿಲಿಟರಿ ಬೇಸ್ ಇತ್ತು ಆವಾಗಲೇನೆ, 1960s ಅಲ್ಲೇನೆ. ಮಿಲಿಟರಿ ಬೇಸಲ್ಲಿ ಬೆಳಗಾವಿಯ ಕ್ಯಾಂಪ್ ಮತ್ತೆ ಆ ಮಿಲಿಟರಿಯಲ್ಲಿ 1962 ಅಲ್ಲಿ ಚೈನಾ ಯುದ್ಧ ನಡೀತು. ಯುದ್ಧ ನಡೆದಾಗ ಸಾಕಷ್ಟು ತುಕಡಿಗಳನ್ನು ಇಲ್ಲಿಂದ ಕಳಿಸ್ಕೊಟ್ರು.
ಅವರನ್ನೆಲ್ಲ ಹೋಗೋಕೆ ಮುಂಚೆ ಆ ಸೈನಿಕರನ್ನು, ಲ್ಯಾಂಡ್ ಆರ್ಮಿಯ ಸೈನಿಕರನ್ನು ಬೆಳಗಾವಿಯ ಕ್ಯಾಂಪಿಗೆ, ನಾವಿದ್ದಂತಹ ಅದು ರಿಸರ್ವ್ ಪೊಲೀಸ್ ಕ್ಯಾಂಪಿನ ದೊಡ್ಡ ಆವಾರ ಇತ್ತು, ಬಹಳ ದೊಡ್ಡದಾಗಿತ್ತು ಅದು ಕ್ಯಾಂಪ್ ಒಳಗಡೆ. ಅಲ್ಲಿ ಅವರನ್ನೆಲ್ಲ ತಂದು ನೆಲೆಗೊಳಿಸಿದ್ರು ಒಂದು ಕೆಲವು ದಿನ. ಅವರನ್ನೆಲ್ಲ ಅಣಿ ಮಾಡಿ ಆಮೇಲಿಂದ ಅವರನ್ನು ಯುದ್ಧಕ್ಕೆ ಕಳಿಸ್ಕೊಟ್ರು. ಅಲ್ಲಿಂದ ಹೋದ್ರು. ಅವರು ಹೋಗ್ತಾ ಇರುವಾಗ ದೊಡ್ಡ ದೊಡ್ಡ 1 ಟನ್ ಟ್ರಕ್ಗಳು ಬರ್ತಾ ಇದ್ವು ಅವರನ್ನು ಕಳಿಸ್ಕೊಳ್ಳೋಕೆ. ಆಗ ಅವರು ಹಿಂದೆ ಅದರಲ್ಲಿ ಟ್ರಕ್ಗಳಲ್ಲಿ ಏರ್ಕೊಂಡು ನಿಂತ್ಕೊಂಡು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ದೊಡ್ಡದಾಗಿ ಘೋಷಣೆಗಳನ್ನ ಹಾಕ್ತಾ ಇದ್ರು. ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅವ್ರ ಹಿಂದೆನೆ ಓಡ್ತಾ ಇದ್ವಿ, ಅದ ಗಾಡಿ ಹಿಂದೆನೆ ಓಡ್ತಾ ಓಡ್ತಾ ಬರವಣಿಗೆ ಹೇಗ್ ಬಂತು ಅನ್ನೋ ಕುತೂಹಲ ಹಂಗೆ ಇದೆ. ಯಾಕಂದ್ರೆ ನೀವು ಹೇಳ್ತಿರೋದು ಕೇಳ್ತಾರೆ ನಂಗೊಂದು ಸಿನಿಮಾ ನೋಡ್ದಂಗೋ ಅಥವಾ ನಾನೇ ಒಂದು ಕಥೆ ಪುಸ್ತಕ ಓದ್ತಿದ್ದೀನೇನೋ ಅಂತ ಅನ್ಸುತ್ತೆ. ಸ್ವಾತಂತ್ರ್ಯ ಪೂರ್ವದ ಅನುಭವಗಳನ್ನ ನೀವು ನಮ್ಮ ಕಣ್ಮುಂದೆ ತೆರೆದಿಡ್ತಾ ಇದ್ದೀರಾ. ಈ ಬ್ಲಾಕ್ ಅಂಡ್ ವೈಟ್ ಕಥೆ ಹಾಗೆ ಇರಲಿ, ಕುತೂಹಲದಿಂದ ನಮ್ಮ ಕೇಳುಗರು ಕೂಡ ಕೇಳ್ತಾ ಇರಲಿ. ಇದು ಆಕಾಶವಾಣಿ ಬೆಂಗಳೂರು 101.3 FM. ಮೇಡಮ್ ಮಾತಾಡ್ತಾ ಹೇಳ್ತಾ ಇದ್ರಿ ಬೆಳಗಾವಿಯಲ್ಲಿ ಅದು ಏನೋ ಒಂದು ಕ್ಯಾಂಪ್ ಇತ್ತು, ಆರ್ಮಿ ಕ್ಯಾಂಪು. ಎಲ್ಲರೂ ಕೂಡ ಟ್ರಕ್ಕಲ್ಲಿ ಹೋಗ್ತಾ ಇದ್ರು ಚೀನಾ ವಿರುದ್ಧದ ಯುದ್ಧದ ಸಂದರ್ಭದಲ್ಲಿ ಹೋರಾಟಕ್ಕೆ. ಭಾರತ್ ಮಾತಾ ಕಿ ಜೈ ಅಂತ ಕೂಗ್ತಾ ಇದ್ರು ಅಂತ ಕತೆ ನಿಲ್ಲಿಸಿದ್ರಿ. ಮುಂದೆ ಹೇಳಿ ಮೇಡಮ್. ಹೌದು, ಯುದ್ಧ ಅಂದರೆ ಒಂದು ಸ್ಫುರಣ ಆಗುತ್ತೆ. ದೊಡ್ಡವರಿರಲಿ, ಚಿಕ್ಕವರಿರಲಿ, ಮುದುಕರಿರಲಿ, ಯಾರೇ ಇರಲಿ. ನಮಗಂತೂ ಅವರನ್ನು ನೋಡ್ತಾ ಇದ್ದ ಹಾಗೆ ಅವರು ಹೋಗ್ತಾ ಇದ್ದಾಗ ಬೆಳಗಾವಿಯ ಕೋಟೆ ಬಾಗಿಲಿನವರೆಗೆ ನಾವು ಓಡಿ ಹೋಗ್ತಾ ಇದ್ವಿ. ಅವ್ರ ಹಿಂದೆ ಹಿಂದೆ ಓದಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಾ ಇದ್ವಿ. ಆಮೇಲೆ ಯುದ್ಧ ನಡೀತು, ಅದೆಲ್ಲ ಆಯಿತು. ಸುಮಾರು ಒಂದು ಸ್ವಲ್ಪ ಸಮಯ ಕಳೆದ ಮೇಲೆ ಆಮೇಲೆ ಅವರಲ್ಲಿ ಎಷ್ಟೋ ಜನ ಸೈನಿಕರು ವಾಪಸ್ ಬರಲಿಲ್ಲ. ಓಕೆ. ನಮ್ಮ ತಂದೆಯವ್ರನ್ನ ಕೇಳಿದೆ, ಅವರೆಲ್ಲ ಇಲ್ಲಿ ಬರ್ತಾರಾ ಅಂತ. ವಾಪಸ್ಸು ಇಲ್ಲ, ಈ ಥರ ಆಯಿತು, ಇಲ್ಲ ಅವರು ಇಲ್ಲ. ಬಹಳ ಬೇಜಾರಾಗಿತ್ತು ನನಗೆ. ಆಗ ಆ ಒಂದು ನನ್ನ ಮನಸ್ಸಿನಲ್ಲಿ ಉದ್ಭವ ಆದಂಥ ಒಂದು ನೋವನ್ನು ನಾನು ಮರಳಿ ಬಾರದವರು ಅಂತ ಒಂದು ಕಥೆ, ಒಂದು 2 ಪುಟದ್ದು ಕಥೆಯನ್ನು ಹೈಸ್ಕೂಲಿನ ಮ್ಯಾಗ್ಝಿನ್ನಲ್ಲಿ ಅದನ್ನು ಬರೆದು ಕೊಟ್ಟಿದ್ದೆ. ಅದು ನನ್ನ ಕಥೆ ರೂಪದಲ್ಲಿ ಬರೆದಂಥ ಒಂದು ಮೊದಲ ಲೇಖನ ಅಂತ ಹೇಳ್ಬೋದು. ಮರಳಿ ಬಾರದವರು ನೀವು ಬರೆದ ಮೊದಲ ಕಥೆ. ಎಷ್ಟು ಹೃದಯ ಸ್ಪರ್ಶಿ ಕಥೆಯನ್ನು ಬರೆದಿದ್ದೀರಾ. ಇವಾಗಲೂ ಕೂಡ ನಿಮ್ಮ ಕಣ್ಣಂಚಲಿ, ನನ್ನ ಕಣ್ಣಂಚಲಿ ಒಂದು ರೀತಿಯ ನೀರು ಜಿನುಗ್ತುವಂಥದ್ದಿದೆ. ಯಾಕಂದರೆ ಮರಳಿ ಬಾರದವರು ಇವಾಗಲೂ ಕೂಡ ನಮ್ಮ ಆಪರೇಷನ್ ಸಿಂಧೂರದಲ್ಲಿ ಆಗಿರಬಹುದು, ಬೇರೆ ಬೇರೆ ರೀತಿಯಾಗಿ ಇಂಥ ಯುದ್ಧಗಳ ಸನ್ನಿವೇಶಗಳನ್ನು, ಪರಿಸ್ಥಿತಿಗಳನ್ನ ನೋಡ್ತಾನೆ ಇರ್ತೀವಿ. ಓಕೆ, ಈ ರೀತಿ ನೀವು ಮೊದಲು ಕಥೆಯನ್ನು ಬರೆದ್ರಿ, ಅದು ನಿಮ್ಮ ಹೈಸ್ಕೂಲ್ ಮ್ಯಾಗ್ಝಿನಲ್ಲಿ ಬಂತು ಅಂತ ಹೇಳಿದ್ರಿ. ನೀವು ಇದುವರೆಗೂ ನಿಮ್ಮ ಸಾಹಿತ್ಯದ, ನಮ್ಮ ಕನ್ನಡ ಸಾಹಿತ್ಯದ ಯಾವ ಯಾವ ಪ್ರಕಾರಗಳಲ್ಲಿ ನಿಮ್ಮ ಬರವಣಿಗೆ ಇದೆ? ಕಥೆ ಬರೆದಿದ್ದೀರಿ ಮೊದಲು, ಆನಂತರ ಕಥೆಗಳು, ಕಾದಂಬರಿಗಳು. ನಾನು 7 ಕಾದಂಬರಿಗಳನ್ನು ಬರೆದೆ. ಅದರಲ್ಲಿ 6 ಕಾದಂಬರಿಗಳನ್ನು ಕನ್ನಡದ ಎಲ್ಲ ಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ಬಂದವು. ಓಕೆ. 6. ಇನ್ನು 1 ಉಳಿದಿದೆ, ಅದನ್ನು ನಾನೇ ಪ್ರಕಟಿಸ್ತಾ ಇದ್ದೀನಿ. ಅವು ಧಾರಾವಾಹಿಗೆ ಬಂದು ಅವನ್ನು ಒಂದೊಂದಾಗಿ ನಾನು ಪ್ರಕಟಿಸಿ ಜನರಿಗೆ ಇದು ಮಾಡ್ತಾ ಇದ್ದೀನಿ. ಕಥೆ ಮತ್ತು ವೈಚಾರಿಕಗಳು, ಚಿಂತನಗಳು, ಲಲಿತ ಪ್ರಬಂಧಗಳು, ಕಾವ್ಯ, ಹಾಗೆ ಯಾವುದನ್ನು ಬರೀಬೇಕು ಅಂತ ಆ ಹೊತ್ತಿನ ನನಗೆ ಒಂದು ಸ್ಫೂರ್ತಿ ಬರುತ್ತೋ, ಯಾವುದನ್ನು ಎಷ್ಟೋ ಸಲ ಏನಾಗುತ್ತೆ ಅಂದರೆ ಯೋಚನೆ ಮಾಡ್ತಾ ಮಾಡ್ತಾ ಇದ್ದಾಗೆ ಕೆಲವು ಹೊಳವುಗಳು ಮೂಡಿ ಬರ್ತವೆ ನಮಗೆ. ಆ ಹೊಳವನ್ನು ನಾವು ಆಗಲೇ ದಾಖಲಿಸ್ಕೊಳ್ಬೇಕು. ಇಲ್ಲದೆ ಹೋದರೆ ಮತ್ತೆ ಅದು ಮರ್ತು ಹೋಗ್ತದೆ. ಆ ರೀತಿಯಾಗಿ ನಾನು ಸಣ್ಣ ಸಣ್ಣದಾಗಿ ಬರೆದಿಟ್ಟದ್ದನ್ನು ಆಮೇಲೆ ಅದನ್ನು ಬೆಳೆಸ್ತಾ ಇದ್ದೆ. ಎಷ್ಟೋ ಸಲ ಅದು ಅಲ್ಲಿಗೇನೆ ಉಳಿದು ಹೋಗ್ತಾ ಇತ್ತು. ಎಷ್ಟೋ ಸಲ ಕತೆಗಳು ಮುಗಿದು ಅದು ಒಂದು ಸಂಪೂರ್ಣ ಸ್ವರೂಪವನ್ನು ಪಡ್ಕೊಳ್ತಾ ಇದ್ವು, ಅದರ ನಿರ್ದಿಷ್ಟ ಚೌಕಟ್ಟಿಗೆ ಬರ್ತಾ ಇದ್ವು. ಕಾದಂಬರಿಗಳಾದರೆ ಸ್ವಲ್ಪ ದೀರ್ಘ ಸಮಯ, ಅದರ ಮೊದಲ ಒಂದು ಸ್ಥೂಲ ರೂಪರೇಷೆಗಳನ್ನು ಹಾಕ್ಕೊಳ್ಬೇಕಾಗ್ತದೆ. ಹೇಗೆ ಆರಂಭ, ಯಾವ ರೀತಿ ಬೆಳೆಸೋದು, ಯಾವ ರೀತಿ ಮಾಡೋದು, ಹೀಗೆ ಒಂದು ನಾನು ಬರೆದಿದ್ದು 7 ಕಾದಂಬರಿಗಳು. ಯಾಕೋ ಆಮೇಲೆ ಮತ್ತೆ ಹೆಚ್ಚಾಗಿ ಬರೆದಿರೋದು ಕಥೆಗಳು. ಸುಮಾರು 130 ಕಥೆಗಳು, 18 ಕೃತಿಗಳು, 7 ಕಾದಂಬರಿ, 6 ಕಥಾ ಸಂಕಲನ, ಒಂದು ಪ್ರವಾಸದ ಅನುಭವ, ಲಲಿತ ಪ್ರಬಂಧ ಸಂಕಲನಗಳು 3, ಕವನ ಸಂಕಲನಗಳು 1, ವಿಮರ್ಶಾ ಬರಹ ಸಂಕಲನ 1, ಮತ್ತು ಅನೇಕ ರೀತಿಯಾದಂತಹ ಅನುವಾದಗಳನ್ನು ಕೂಡ ತಾವು ಮಾಡಿದ್ದೀರಾ. ಇಷ್ಟೆಲ್ಲ ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ನೀವು ಬರೆದಂಥ ಕಥೆ ಮೊದಲು ಮರಳಿ ಬಾರದವರಾಗಿದ್ದು, ನೀವು ಬರೆದಂಥ ಮೊದಲ ಪುಸ್ತಕ, ನಿಮ್ಮ ಎಲ್ಲ ಬರವಣಿಗೆಗಳು ಕೂಡ ಪುಸ್ತಕದ ರೂಪದಲ್ಲಿ ಹೊರಬಂದಿದ್ದು ಹೇಗೆ, ಯಾವಾಗ? ಆ ಪುಸ್ತಕ ಮೊದಲು ಯಾವುದು? 90ರ ದಶಕದಲ್ಲಿ ನನ್ನ ಮೊದಲ ಕಥಾ ಸಂಕಲನ ಬಂತು. ಕಥಾ ಸಂಕಲನ ಮೊದಲ ಪುಸ್ತಕ. ಓಕೆ. ಪುತ್ತೂರಿನಲ್ಲಿ ಇದ್ವಿ ನಾವು. ಬೋಳಂತಕೋಡಿ ಈಶ್ವರ್ ಭಟ್ರು ಅಂತ, ಪ್ರಪಂಚ ಪ್ರಕಾಶನ ಅಂತ, ನಾನಾಗ ಬರೆಯೋಕ್ಕೆ ಶುರು ಮಾಡಿದ್ದೆ. ತರಂಗ ಎಲ್ಲ ಪತ್ರಿಕೆಗಳಲ್ಲೂ ನಂದು
ಕಥೆಗಳು, ಲೇಖನಗಳು ಮತ್ತು ಹಾಸ್ಯಗಳು, ಈ ಪ್ರಜಾವಾಣಿಯಲ್ಲಿ ಮಿಡ್ಲ್ ಸ್ಕಿಟ್ಸ್ ಬರ್ತಾವಲ್ಲ ಅವನ್ನು ಕೂಡ ನಾನು ಬರಿತಾ ಇರ್ತಿದ್ದೆ. ಹಾಗೆ ಬಂದ ಕಥೆಗಳನ್ನು ಗಮನಿಸಿದರು ಪ್ರಕಾಶಕರು. ಗಮನಿಸಿ ನನ್ನನ್ನು ಕೇಳಿದಾಗ ಅದು ಒಂದು ಮಾಡಿಕೊಟ್ರು. ಆಮೇಲೆ ಇನ್ನೊಂದು ನನಗೆ ಪುತ್ತೂರಿನಲ್ಲಿದ್ದಾಗಲೇ ನಂದು 66ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತು. ಅದರಲ್ಲಿ ನನ್ನ ಹಾಸ್ಯ ಲೇಖನಗಳನ್ನು ಅವರು ಆಯ್ಕೆ ಮಾಡಿದರು. ಆಯ್ಕೆ ಮಾಡಿ ಅವರ ಆ ಸಾಹಿತ್ಯ ಸಮ್ಮೇಳನದ ವತಿಯಿಂದನೇ ಅದನ್ನಲ್ಲಿ ಬಿಡುಗಡೆ ಮಾಡಿದ್ರು. ಅವರೇ ಪ್ರಕಟಿಸಿ ಅದನ್ನು ಬಿಡುಗಡೆ ಮಾಡಿದರು. ಅವೆರಡು 90ರ ದಶಕದಲ್ಲಿ ಬಂದಿದ್ದು. ಮೊದಲ ಪುಸ್ತಕ ನಂದು ಪದ್ಮಿನಿ ಅಂತ ಕಥಾ ಸಂಕಲನ. ಪದ್ಮಿನಿ ಎಂಬ ಕಥಾ ಸಂಕಲನ. ಸಾಮಾನ್ಯವಾಗಿ ಹೊಸಬ್ರು ಬರವಣಿಗೆ ಕ್ಷೇತ್ರಕ್ಕೆ ಅಂದರೆ ಸಾಹಿತ್ಯ ಕ್ಷೇತ್ರಕ್ಕೆ ಬರ್ತಾರೆ ಅಂದರೆ ಮೊದಲು ಬರೆಯೋದೇ ತುಂಬ ಈಸಿಯಾಗಿ ಕವನಗಳನ್ನ ಬರೆದು ಬಿಡ್ತಾರೆ. ಒಂದು 10 ಲೈನು 12 ಲೈನು ಕವನಗಳನ್ನ ಬರೆಯೋದೇ ಫಸ್ಟು, ಅಥವಾ ಕವನ ಸಂಕಲನ ಹೊರತರೋದೇ ನಮ್ಮ ಫಸ್ಟ್ ಪುಸ್ತಕ ಅಂತ ಹೇಳ್ತಾರೆ, ಮೊದಲ ಪುಸ್ತಕ ಅಂತ. ಈ ಕವನಗಳನ್ನು ಬರೆದು ಆನಂತರ ಕಥೆ ಕಾದಂಬರಿಗಳನ್ನು ಬರೀತಾರೆ ಕೆಲವರು. ನಿಮ್ಮದು ಒಂದು ರೀತಿ ಮೊದಲೇ ಕಥೆ ಬರೆದ್ರಿ, ಕಥಾ ಸಂಕಲನಗಳ ಬರೆದ್ರಿ ಅಂತ. ಇದೊಂದು ರೀತಿಯಂಥ ವಿಭಿನ್ನ ವಿಶೇಷ. ಹೇಗೆ ಇದನ್ನು ವಿಶ್ಲೇಷಿಸ್ತೀರಾ, ಹೇಳ್ತೀರಾ? ಅದು ಅವರವರ ಬರವಣಿಗೆಯ ಸೃಜನಶೀಲತೆ ಯಾವ ಮಾರ್ಗವನ್ನು ಹಿಡಿಯುತ್ತೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಗದ್ಯದ ಕಡೆಗೆ ಒಲವು, ಹಾಗಾಗಿ ಬಹುಶಃ ಪದ್ಯದ ಕಡೆ ಒಲವು. ಆಮೇಲೆ ಕೆಲವರಿಗೆ ಪದ್ಯದ ಕಡೆ ಒಲವು ಇರ್ತದೆ. ಅಂದರೆ ಇನ್ನೊಂದು ಹೇಳ್ತಾರೆ, ಪ್ರಾಸಬದ್ಧವಾದ ಅಂದರೆ ವ್ಯಾಕರಣಬದ್ಧವಾದ ಕವಿತೆಗಳನ್ನ ಬರಿಬೇಕಾದ್ರೆ ಸ್ವಲ್ಪ ಮಾರ್ಗದರ್ಶನ ಬೇಕು. ಈಗ ನಾವು ಸಾಮಾನ್ಯವಾಗಿ ಹೆಚ್ಚು ಕವಿತೆಗಳು ಬರೋದು ಮುಕ್ತ ಛಂದದಲ್ಲಿ. ಹಾಗಾಗಿ ಮುಕ್ತ ಛಂದದಲ್ಲಿ ಬರೆಯುವವರೇ ಹೆಚ್ಚು. ಆದರೆ ಕವಿತೆಯ ಕಾವ್ಯದ ನಿಯಮಗಳಿಗೆ ಅನುಸಾರವಾಗಿ ಬರಿಬೇಕಾದ್ರೆ ಸಾಕಷ್ಟು ಅದಕ್ಕೆ ಒಂದು ಸಾಧನೆ ಬೇಕು. ಪ್ರಾಸ ಆಗಲಿ, ಗಣ ಮಾತ್ರೆಗಳನ್ನು ಹೊಂದಿಸೋದಾಗಲಿ, ಪದಗಳ ಸಾಲುಗಳಾಗಲಿ ಇಂತಿಷ್ಟೇ ಇದರಲ್ಲಿ ಬರಬೇಕು ಅನ್ನೋದನ್ನು ಮಾಡಬೇಕಾದ್ರೆ, ಹಾಗಾಗಿ ಹೆಚ್ಚಾಗಿ ಎಲ್ಲರೂ, ನಾನು ಕೂಡ ಮುಕ್ತ ಛಂದದಲ್ಲೇ ಬರಿತೇನೆ. ಆದರೆ ಪ್ರಾಸಬದ್ಧವಾದ ಕವಿತೆಗಳನ್ನು ಕೂಡ ನಾನು ಕೆಲವೊಂದನ್ನು ಬರ್ತಿದ್ದೀನಿ. ಹಾಗಾದ್ರೆ ನಿಮಗೆ ತುಂಬ ಇಷ್ಟವಾದ ಸಾಹಿತ್ಯ ಪ್ರಕಾರ? ಕಥೆನೇ ನಿಮಗೆ ತುಂಬಾ ಇಷ್ಟ. ಮೊದಲ ಬರ್ದಿದ್ದು ಕಥೆ, ಹೊರತಂದಿದ್ದು ಕಥಾ ಸಂಕಲನ, ಅನಂತರ ಪ್ರವಾಸ ಲೇಖನ, ಎರಡು. 12ನೇ ವಯಸ್ಸಿನಲ್ಲಿ ಮೊದಲ ಕಥೆಯನ್ನು ಬರೆಸಿರ. ಸುಮಾರು 60 ವರ್ಷ ಆಗ್ತಾ ಇದೆ. ಇವತ್ತಿಗೂ ಕೂಡ ಸಾಹಿತ್ಯ ಲೋಕದಲ್ಲಿ ತುಂಬ ಆಕ್ಟಿವ್ ಆಗಿ ಇದ್ದೀರಾ. ಇನ್ನೂ ಅನೇಕ ಪುಸ್ತಕಗಳನ್ನ ಹೊರತರಬೇಕು ಅನ್ನೋ ಆಲೋಚನೆ ನಿಮ್ಮಲ್ಲಿದೆ ಮೇಡಮ್. ಮಾತನಾಡೋಣ. ನಾವು ಕೇಳ್ತಾ ಇದ್ವಿ, ಮೊದಲು ಕಥೆಯನ್ನು ಹೊರತಂದ್ರಿ, ನಿಮ್ಗಿಷ್ಟವಾದಂಥ ಮೊದಲು ಬರೆದಂಥ ಪುಸ್ತಕ ಯಾವುದು, ಇವೆಲ್ಲದರ ಬಗ್ಗೆ. 12 ವಯಸ್ಸಿನಲ್ಲಿ ಬರೆದಂಥವ್ರು ನೀವು ಇವತ್ತಿಗೂ 60 ವರ್ಷ ಆದರೂ ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದೀರಾ. ನೀವು ಅಂದುಕೊಂಡಂತಹ ಸಾಹಿತ್ಯದ ರಚನೆ ಆಗಿರಬಹುದು, ಇವತ್ತಿನ ಸಾಹಿತಿಗಳು ಲೇಖಕಿಯರಾಗಿರಬಹುದು, ಬದಲಾವಣೆ ಮತ್ತು ಬೆಳವಣಿಗೆ ಏನು ಕಂಡಿದ್ದೀರಾ ಈ ಕ್ಷೇತ್ರದಲ್ಲಿ? ಕಾಲಘಟ್ಟ ಅಂತ ಏನಿದೆಯಲ್ಲ, ಅದು ನಿರಂತರವಾಗಿ ಒಂದು ಸಮಯದಲ್ಲಿ ಇದ್ದ ಹಾಗೆ ಇನ್ನೊಂದು ಸಮಯದಲ್ಲಿ ಇರಲ್ಲ. ಯಾವ ಲೇಖಕಿಯರಾಗಲಿ ಯಾವುದೇ ಲೇಖಕರಾಗಲಿ ಆ ಕಾಲಘಟ್ಟವನ್ನು ಅನುಸರಿಸಿಕೊಂಡು ಅಲ್ಲಿ ಕಂಡಂಥ ಪ್ರಚಲಿತ ಅನುಭವಗಳನ್ನು, ಕಥೆಗಳನ್ನು ತಮ್ಮ ಬರವಣಿಗೆಯಲ್ಲಿ ಸಾಮಾನ್ಯವಾಗಿ ತರ್ತಾರೆ. ಅದೇ ರೀತಿಯಾಗಿ ನನ್ನ ಸಾಹಿತ್ಯ ಕೂಡ ಬೆಳ್ಕೊಂಡು ಬಂತು. ಒಂದು ಮಾತು ನಾನು ನೆನಪಿಸ್ಕೊಳ್ಬೇಕು ಅಂತಂದರೆ, ಆ ಸುಮಾರು 1970, 71, 70ರಿಂದ 80ರ ಸಮಯದಲ್ಲಿ ತುಂಬ ಒಳ್ಳೆಯ ಲೇಖಕರೆಲ್ಲ ನಾನು ಓದ್ತಾ ಇದ್ದೆ. ಹೈಸ್ಕೂಲ್ನಲ್ಲಿ ಇರುವಾಗ ಸಾಕಷ್ಟು ಜನರದ ಬರವಣಿಗೆಗಳನ್ನು ಓದ್ತಾ ಇದ್ದೆ. ಆವಾಗ ನಾವು ನಿರಂಜನ ಅವರು ಕಥೆಗಳು, ಕಾದಂಬರಿಗಳು, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು, BGL ಸ್ವಾಮಿ ಅವರು, ಶಿವರಾಮ್ ಕಾರಂತರದು, S ದಿವಾಕರ್ ಅವರ ಕಥೆಗಳು, ಆಮೇಲೆ ವ್ಯಾಸರಾಯ ಬಲ್ಲಾಳರು ಕೂಡ ನನ್ನ ಒಬ್ಬ ಅತ್ಯಂತ ಪ್ರೀತಿಯ ಲೇಖಕರು. ಹಾಗೆಯೇ ಶ್ರೀನಿವಾಸ್ ವೈದ್ಯ ಅವ್ರದ್ದು, ಶಂಕರ್ ಮುಖಾಶಿ ಪೊಣೆಕರ್ ಅವರು, MK ಇಂದಿರಾ, ಅನುಪಮ ನಿರಂಜನ, ಬಸವರಾಜ ಕಟ್ಟಿಮನಿ, ಇಂಥ ಎಲ್ಲ ಲೇಖಕರದ್ದು ಏನಿರುತ್ತೆ ಅಂದರೆ, ಅವರು ತಮ್ಮದೇ ಆದ ವಿಶಿಷ್ಟವಾದ ಧಾಟಿಯಲ್ಲಿ ಅಂದಿನ ಸಮಾಜವನ್ನು ಕಟ್ಟಿಕೊಡ್ತಾ ಇದ್ರು. ಸಮಾಜದಲ್ಲಿನ ಘಟನೆಗಳನ್ನು, ನೋವು ನಲಿವುಗಳನ್ನು ಆ ರೀತಿಯಾಗಿ ಆಯಾ ಸಮಯಕ್ಕೆ ತಕ್ಕ ಹಾಗೆ ನಾವು ಈ ತಿರುಮಲಾಂಬ ಮತ್ತು ಗಿರಿಜಮ್ಮ ಅವರ ಸಮಯದ್ದನ್ನು ನೋಡಿದರೆ, ಶ್ಯಾಮಲಾ ಬೆಳಗಾಂವ್ಕರ್ ಅವರು, ಹೀಗೆ ಆ ಒಂದು ಕಾಲಘಟ್ಟ ನೋಡಿದರೆ 1900 ಸ್ವಾತಂತ್ರ್ಯ ಪೂರ್ವದಲ್ಲಿ, ಅದಕ್ಕಿಂತ ಸ್ವಲ್ಪ ಹಿಂದಿನ ಸಮಯದಲ್ಲಿ, ಆ ಸಮಯದಲ್ಲಿ ಇದ್ದಂಥ ಮಹಿಳೆಯರ ನೋವುಗಳ ಕುರಿತಾಗಿ, ಅವರಿಗಿದ್ದಂಥ ನಿಬಂಧನೆಗಳ ಕುರಿತಾಗಿ, ಅವರಿಗೆ ಇನ್ನೂ ಬೇಕಾಗಿರುವಂಥ ಅಗತ್ಯಗಳ ಕುರಿತಾಗಿ ಅವರು ಅದನ್ನೆಲ್ಲ ಬೆಳಕಿಗೆ ತಂದರೆ, ಹೆಚ್ಚಾಗಿ ತಿರುಮಲಾಂಬ ಅವರಂತೂ ಬಹಳ ಒಳ್ಳೆಯ ಲೇಖಕಿ. ಸ್ವಂತ ಒಂದು ಪತ್ರಿಕೆಯನ್ನು ಕೂಡ ಅವರು ಹೊರಡಿಸಿದ್ರು, ಸತಿ ಹಿತೈಷಿಣಿ ಅಂತ. ಅವರು ಅದರಲ್ಲಿ ಸಮಾಜದಲ್ಲಿ ಆಗಬೇಕಾದಂಥ ಸುಧಾರಣೆಗಳು ಏನು ತಾರತಮ್ಯಗಳು ನಡೀತಾ ಇವೆ ಮಹಿಳೆಯರ ಕುರಿತು,
ಇಂಥ ವಿಷಯಗಳನ್ನು ಅವರು ನೆಲೆಗೆ ತರ್ತಾ ಇದ್ರು. ಮತ್ತು ಗಂಡಸರು ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂಥ ಸಾಮಾನ್ಯವಾಗಿ ಆ ಕಥನಗಳು ದೇಶಕ್ಕೆ ಸಂಬಂಧಪಟ್ಟವು ಆಗಿರ್ತಾ ಇದ್ವು, ಮನುಷ್ಯರ ಜೀವನಕ್ಕೆ, ಮಧ್ಯಮ ವರ್ಗದ ಜೀವನ, ಹೀಗೆ ಎಲ್ಲ ಆಯಾಮಗಳಲ್ಲಿ ಕೂಡ ಪುರುಷ ಸಾಹಿತಿಗಳು ಮಹಿಳಾ ಸಾಹಿತಿಗಳು ಬರೀತಾ ಬಂದರು. ಆಮೇಲೆ ಸುಮಾರು 80ರ ಕೊನೆಗೆ ಒಂದು ಮಹಿಳೆಯರು ತಮ್ಮ ಅಸ್ಮಿತೆ ಮತ್ತು ತಮ್ಮ ಅಸ್ತಿತ್ವದ ಕುರಿತು ಹೆಚ್ಚು ಜಾಗರೂಕರಾಗಲಿಕ್ಕೆ ಆರಂಭ ಆಗಿತ್ತು. ಆಗ ಒಂದು ನಿಟ್ಟಿನಲ್ಲಿ ಸ್ತ್ರೀವಾದ ಅಂತ ಒಂದು ಬರವಣಿಗೆಯ ಒಂದು ಪದ್ಧತಿ ಕೂಡ ಬಂತು. ಅದನ್ನು ಅಂದರೆ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳಲಿಕ್ಕೆ, ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನು ಮಹಿಳೆಯರು ಎತ್ತಿ ಹೇಳಲಿಕ್ಕೆ ಪ್ರಯತ್ನ ಪ್ರತಿಭೆಯನ್ನು ಅದನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಹಿಳೆಯರು ಮಾಡಿದರು. ಗಂಡಸರಂತೂ ನಾನಾ ವಿಧವಾದ ಕ್ಷೇತ್ರಗಳನ್ನು ಅನುಸರಿಸಿಕೊಂಡು ಕಾವ್ಯ ಮೊದಲು ಬಂದದ್ದು ಹಾಗೆ ನೋಡಿದರೆ ಅದೇ ರೀತಿಯಾಗಿ ಗದ್ಯ ಕೂಡ ಬಂತು. ಸಾಹಿತ್ಯ ಅನ್ನೋದು ನಿರಂತರವಾಗಿ ಬೆಳೆಯುವಂಥ ಒಂದು ದೊಡ್ಡ ವೃಕ್ಷ ಕನ್ನಡ ಸಾಹಿತ್ಯ. ಓಕೆ, ತಾವು ತಮ್ಮ ಕಥೆಗಳಾಗಿರಬಹುದು, ಕವನ ಸಂಕಲನಗಳಾಗಿರಬಹುದು, ಕಾದಂಬರಿಗಳಲ್ಲಿ ಹೆಚ್ಚಾಗಿ ಬಳಸುವಂತಹ ಅಥವಾ ಪ್ರಸ್ತುತಪಡಿಸುವಂತಹ ಕಥಾವಸ್ತು ಏನಿರುತ್ತೆ, ನೀವು ಕೂಡ ಆ ಒಂದು ಕಾಲಘಟ್ಟದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು, ನಿಮ್ಮ ಅನುಭವಗಳನ್ನು, ನೀವು ಕಂಡಿದ್ದನ್ನು ಕೇಳಿದ್ದನ್ನು ಬರಿತೀರಾ, ಅಥವಾ ಕೆಲವೊಂದು ಕಲ್ಪನಾ ಕಥೆಗಳು ಈ ರೀತಿ ಏನಾದ್ರು ಹೆಚ್ಚಾಗಿ ಆಯ್ಕೆ ಮಾಡಿಕೊಡ್ತೀರಾ ಅಂತ? ಆ ಕಲ್ಪನೆ ಅನ್ನೋದು ಯಾವುದೇ ರಚನೆಗೂ ಬೇಕು, ಕಥೆ ಆಗಿರಲಿ ಕಾದಂಬರಿ ಆಗಿರಲಿ ಬೇಕು. ಆದರೆ ಅದಕ್ಕೆ ಮೂಲ ಒಂದು ಸಾಂದ್ರ ಒಂದಿರುತ್ತೆ, ಒಂದು ಕೇಂದ್ರ ಇರುತ್ತೆ. ಆ ಕೇಂದ್ರವನ್ನು ನಾವು ಪೂರ್ತಿಯಾಗಿ ಕಲ್ಪನೆ ಮಾಡಲಿಕ್ಕಾಗೋದಿಲ್ಲ. ಒಂದು ಅನುಭವ, ಒಂದು ಓದಿದ್ದು ಅಥವಾ ಎಲ್ಲೋ ಕೇಳಿದ್ದು ಅಥವಾ ಏನೇ ಇರಲಿ, ಒಂದು ಚೌಕಟ್ಟನ್ನು ನಾವು ಇಟ್ಕೊಂಡು ಅದನ್ನು ಬರಿತೀವಿ. ಹಾಗಾಗಿ ಇದಕ್ಕೆ ಬಹಳಷ್ಟು ಆಯಾಮಗಳು ನಮಗೆ ಸಿಗ್ತವೆ. ನಾವು ನೋಡ್ತಾ ಹೋದಾಗೆ ಸಮಾಜದಲ್ಲಿ ನಡೀತಾ ಇರುವಂಥ ಘಟನೆಗಳಾಗಲಿ, ವಾತಾವರಣ ಆಗಲಿ, ಆಮೇಲೆ ಬೇರೆಯವರ ನೋವು ಅನ್ನೋದು ಹೆಚ್ಚಾಗಿ ಕವಿತೆ ಮತ್ತು ಕಥೆಗಳಲ್ಲಿ ತನ್ನ ಸ್ಥಾನವನ್ನು ತಾನೇ ಪಡ್ಕೊಳ್ತದೆ. ಕಾದಂಬರಿ ಆದರೆ ಬಹಳ ವಿಶಾಲವಾದ ಒಂದು ಆಯಾಮ. ಅದು ಆರಂಭವಾಗುವ ನಿಟ್ಟಿನಿಂದ ಕೊನೆಯವರೆಗೂ ಅನೇಕ ಘಟ್ಟಗಳನ್ನು ಹಾದು ಬರ್ತದೆ. ಆದರೆ ಕಥೆ ಹಾಗಲ್ಲ, ಒಂದು ನಿರ್ದಿಷ್ಟ ಅಕ್ಷರಗಳ ಒಂದು ಇದರಲ್ಲಿ ಒಂದು ಪ್ಯಾರಾಮೀಟರ್ಸ್ ಇರ್ತದೆ, ಅದರಲ್ಲಿ ಕಥೆ ಮೂಡಿ ಬರ್ತದೆ. ಅದರಲ್ಲಿ ಆರಂಭ ಅಂತ್ಯ, ತಾರ್ಕಿಕವಾಗಿ ಅದಕ್ಕೆ ಒಂದು ಅಂತ್ಯಕ್ಕೆ ಮೊದಲೆಲ್ಲ ಒಂದು ತಾರ್ಕಿಕ ಅಂತ್ಯವನ್ನು ಕೊಟ್ಟೆ ಕಥೆಗಳನ್ನು ನಿಲ್ಲಿಸ್ತಾ ಇದ್ರು ಮೊದಲು ಬರೆಯುವಾಗ. ಈಗ ಹಾಗಿಲ್ಲ. ಆ ಕಥೆಯನ್ನು ಬೆಳೆಸ್ಕೊಂಡು ಹೋಗಿ ಆ ಕೇಂದ್ರ ಪಾತ್ರಗಳನ್ನು ವಿವರಿಸುತ್ತಾ ಆ ಒಂದು ಹಂತಕ್ಕೆ ನಿಲ್ಲಿಸಿ ಓದುಗರೇ ಅದನ್ನು ಒಂದು ಮುಂದೆ ಏನು ಆಗಿರಬಹುದು ಅನ್ನೋ 1-2 ಊಹೆಗಳನ್ನು ಮಾಡಿಕೊಳ್ಳಲಿಕ್ಕೆ ಬರುವಂಥ ಸಾಧ್ಯತೆಗಳನ್ನು ಕೂಡ ಹೊಸ ನವೋದಯ ಕಾಲದ ಮತ್ತು ನವ್ಯೋತ್ತರ ಕಾಲದ ಸಾಹಿತಿಗಳು ನಮ್ಮ ಕನ್ನಡದಲ್ಲಿ ತಂದರು. ಅದೇ ರೀತಿಯಾಗಿ ನಾನು ಕೂಡ ವೈವಿಧ್ಯಮಯವಾದ ವಸ್ತುಗಳನ್ನು ಆಯ್ದುಕೊಳ್ತಾ ಇದ್ದೆ. ನನ್ನ ಕಥೆಗಳಲ್ಲಿ ಯುದ್ಧ ಕೂಡ ಬರುತ್ತೆ, ಆಮೇಲೆ ಸೈನಿಕರು ಬರ್ತಾರೆ, ಮತ್ತು ಟೆಕ್ನಿಕಲ್ ಫೀಲ್ಡ್ನಲ್ಲಿರುವಂಥ ಇದು ಕಾರ್ಪೊರೇಟ್ ಒಂದು ಕಥೆ ಇದೆ ನಂದು, ವಿಶೇಷವಾಗಿ ಆ ಬಗ್ಗೆ ಹೇಳಬೇಕನ್ನಿಸ್ತದೆ. ಯೂಥನೇಸಿಯಾ ಮತ್ತು ಕಾರ್ಪೊರೇಟ್ ಅಂತ ಒಂದು ಕಥೆ. ಅದರಲ್ಲಿ ಯಾವುದೇ ಫೀಲ್ಡ್ನಲ್ಲಿ ನಡೆಯುವಂಥ ಮೋಸಗಳಿಗೆ ಆ ಫೀಲ್ಡ್ ಕೂಡ ಹೊರತಾಗಿಲ್ಲ. ಅಲ್ಲಿ ನಡೆಯುವಂಥ 1-2 ಸಂದರ್ಭಗಳನ್ನು ತಗೊಂಡು, ಮತ್ತು ಯೂಥನೇಷಿಯಾ ಅಂದರೆ ದಯಾಮರಣ, ಆ ದಯಾಮರಣ ಮತ್ತು ಅಲ್ಲಿ ನಡೆಯುವಂಥ ಒಂದು ಅನ್ಯಾಯ, ಮೋಸದ ಅದಕ್ಕೆ ತಾಳೆ ಹಾಕಿ ಒಂದು ಮೂಡಿ ಬಂದಂಥ ಒಂದು ಕಥೆ ತುಂಬ ಜನಮನ್ನಣೆಯನ್ನು ಅದು ಪಡೆದಿತ್ತು. ಹೀಗೇನೆ ಇನ್ನೂ ಕೆಲವು ಕಥೆಗಳಲ್ಲಿ ಪುರುಷ ಪಾತ್ರಗಳು, ಹಸಿ ಸುಳ್ಳಿನ ಹೊಸ ಸ್ವರ್ಗಗಳು ಅಂತ ಒಂದು ನಂದು ಕಥೆ. ನನ್ನದೇ ಕಥೆಗಳಿಗಿಂತ ಹೇಳೋದಕ್ಕಿಂತ ಅದು ಈ ಥರದ ಒಂದು ವಸ್ತುವನ್ನು ನಾನು ತಗೊಳ್ತೀನಲ್ಲ, ಅದರ ಕುರಿತಾಗಿ ಕೆಲವರು ಕೇಳಿದರು, ಇದು ನೀವೇ ಬರೆದಿದ್ದ ಕಥೆನ? ನಾನೇನೋ ಯಾರೋ ಗಂಡಸರು ಬರೆದಿರ್ಬೋದು ಅಂತ ಅನ್ಕೊಂಡಿದ್ದೆ ಅಂತ. ಯಾಕೆ ಹಾಗನ್ನಿಸ್ತಂತೆ ಅವ್ರಿಗೆ ಅಂತ? ಬಹುಶಃ ಅದರ ನಿರೂಪಣೆ, ಅದರ ಕಥಾವಸ್ತು ಯಾವುದೋ ಅವರಿಗೆ ಇಷ್ಟ ಆಗಿರಬಹುದು. ಕೆಲವರು ಸಂಪಾದಕರು ನಮ್ಮನ್ನು ಬೆಳೆಯುವಲ್ಲಿ ತುಂಬ ಸಹಾಯ ಮಾಡಿರ್ತಾರೆ, ಕಥೆಗಳ ಕುರಿತು ಅವರ ಅಭಿಪ್ರಾಯವನ್ನು ಕೊಟ್ಟಿರ್ತಾರೆ. ಅವರು ಕೂಡ ಹೀಗೆ ಒಂದು ಮಾತು ಹೇಳಿದ್ದೇನೆ ನಾನು. ಓಕೆ, ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಕಥೆಗಳನ್ನು ಆಯ್ಕೆ ಮಾಡೋದು, ಕಥಾವಸ್ತುಗಳನ್ನು ಆಯ್ಕೆ ಮಾಡ್ತಾ ಇದ್ರಿ. ಮದುವೆಯ ನಂತರ ನಿಮ್ಮ ಬದುಕಿನಲ್ಲಿ ಅಥವಾ ಸಾಹಿತ್ಯ ಕೃಷಿಯಲ್ಲಿ ಆದಂಥ ಬದಲಾವಣೆ ಆಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು, ಏನಿರ್ಬೋದು ಅಂತ ತಿಳ್ಕೊಳ್ಳುವಂಥ ಕುತೂಹಲ ನಮಗಿದೆ. ಸಾಮಾನ್ಯವಾಗಿ ನೀವು 1962-72 ಕಥೆಯನ್ನು ಹೇಳ್ತಿರೋದ್ರಿಂದ ಕೇಳ್ತಾ ಇದ್ದೀವಿ. ಒಂದು
ಹೆಣ್ಣು ಅಥವಾ ಒಬ್ಬ ಮಹಿಳೆ ಯುವತಿ ಮದುವೆ ಆಯಿತು ಅಂದರೆ ಆಕೆಗೊಂದು ಕಟ್ಟುಪಾಡು ಅಂತ ಬಂದ್ಬಿಡುತ್ತೆ. ಗಂಡನ ಮನೇಲಿ ಇರಬೇಕು, ಅತ್ತೆ ಮಾವ ಹೇಳ್ದಂಗೆ ಕೇಳಬೇಕು, ಅವ್ರು ಹೇಳಿದ್ದೆ ವೇದವಾಕ್ಯ ಅನ್ನೋ ಥರ, ನಿನ್ನ ಆಸೆಗಳು ಪ್ರತಿಭೆಗಳಲ್ಲಿ ಲೆಕ್ಕಕ್ಕಿರೋಲ್ಲ ಅನ್ನೋ ರೀತಿ. ನೀವು ಸಾಹಿತ್ಯದ ಒಲವನ್ನು ಹೊಂದಿದ್ದು ಕಥೆ ಕಾದಂಬರಿಗಳನ್ನ ಬರಿತಾ ಇದ್ರಿ. ಮದುವೆ ಆದ ನಂತರ ನಿಮಗೆ ಆ ಒಂದು ಹಂತ, ವಿವಾಹದ ಹಂತ ನಿಮ್ಮ ಪ್ರಗತಿಗೆ ಕಾರಣವಾಯ್ತಾ, ಬದಲಾವಣೆಯನ್ನು ತಂತ, ಹೇಗೆ ಇದ್ರ ಬಗ್ಗೆ ಹಂಚ್ಕೊಳ್ಳೋದಾದ್ರೆ? ಒಂದೇ ಮಾತಿನಲ್ಲಿ ಹೇಳಬಹುದು ಅಂತಂದರೆ, ನನ್ನ ಅತ್ತೆ ಮನೆ ಜನ, ನನ್ನ ಅತ್ತೆ ಮಾವ, ನನ್ನ ಇನ್ನು ಮಿಕ್ಕಿದ್ದ ಎಲ್ಲ ಬಂಧು ವರ್ಗದವರು ಒಂದು ಸರಳ ಜೀವಿಗಳು. ಆ ರೀತಿಯಾಗಿ ಯಾವುದೇ ಒಂದು ವಿಶೇಷವಾದ ಕಟ್ಟುಪಾಡುಗಳನ್ನು ನನಗೆ ಅವರು ಹಾಕಿ ಇರಲಿಲ್ಲ. ಅವರು ತಂಪಾಡಿಗೆ ತಮ್ಮ ಒಂದು ಸಾತ್ವಿಕ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ನಾನು ಹೋದ ಹೊಸರಲ್ಲಿ ಗಮನಿಸಿದ ಒಂದು ವಿಶೇಷ ಸಂಗತಿ ಏನಂತಂದರೆ, ಆ್ಯಕ್ಚುಲಿ ನಾನು ಅತ್ತೆ ಮನೆಗೆ ಹೋದಾಗೇನು ಸ್ವಾತಂತ್ರ್ಯ ಎಲ್ಲ ಬಂದಾಗಿ ಎಲ್ಲನೂ ಆಗಿತ್ತು, ಎಷ್ಟೋ ವರ್ಷಗಳ ಕಳೆದಿದ್ವು. ಆದರೆ ಆ ಒಂದು ಕೆಲವು ವಿಷಯಗಳನ್ನ ಕೇಳಿ ನನಗೆ ಅವರ ಬಗ್ಗೆ ಬಹಳ ಒಂದು ಅಭಿಮಾನ ಮೂಡಿತ್ತು. ಅದೇನು ಅಂತಂದರೆ, ನನ್ನ ಮಾವನವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು, ಜೈಲಿಗೆಲ್ಲ ಹೋಗ್ತಾ ಇದ್ರು. ಅವಾಗೆಲ್ಲ ಒಂದು ಹೆಮ್ಮೆ ಅದು, ಅದನ್ನು ಮಾಡಿದರೆ. ಅದು ಅಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವಂಥ ಎಷ್ಟೋ ಜನ ಬ್ರಿಟಿಷರಿಂದ ತಪ್ಪಿಸ್ಕೊಳ್ಳಿಕ್ಕೆ ಎಕ್ಸೈಲ್ಗೆ ಹೋಗ್ತಾಯಿದ್ರು, ಭೂಗತರಾಗ್ತಾಯಿದ್ರು. ಅಂಥ ಕೆಲವು ಜನರಿಗೆ ನಮ್ಮ ಅತ್ತೆ ಮನೆಯಲ್ಲಿ ತುಂಬ ದೊಡ್ಡದಾದ ಮನೆ ಇತ್ತು, ಅಲ್ಲಿ ಆಶ್ರಯ ಕೊಡ್ತಾಯಿದ್ರು. ಅವರಿಗೆ ಊಟ ತಿಂಡಿ, ಅವರಿಗೆ ಏನು ಅವರ ಅಗತ್ಯಗಳನ್ನು ನೋಡ್ಕೊಳ್ಳೋದು, ಅವರ ಸುಳಿವು ಯಾರಿಗೂ ಸಿಗದೇ ಇರೋ ಹಾಗೆ ನೋಡ್ಕೊಳ್ಳೋದು, ಅವರು ಬಂದಿದ್ದಾರೆ ಅಂತ ಒಂದು ಹಂತದವರೆಗೆ ಅವರು ಇರುವವರೆಗೆ ಅವರಿಗೆ ಒಂದು ರಕ್ಷಣೆಯನ್ನು ಕೊಟ್ಟ ಹಾಗೆ ಮಾಡ್ತಾಯಿದ್ರು. ಆ ಕುರಿತು ನನಗೆ ಈಗಲೂ ಕೂಡ ಒಂದು ಭಾಳ ಸಂತೋಷ ಇದೆ ಮತ್ತು ಹೆಮ್ಮೆ ಇದೆ. ಹಾಗಾಗಿ ಮೊದಲು ಒಂದು ಪ್ರಾಪಂಚಿಕ ಜವಾಬ್ದಾರಿಗಳು, ಮಕ್ಕಳು ಇದೆಲ್ಲ ನಡೆಯುವಾಗ ನಾನು ಸ್ವಲ್ಪ ಮಟ್ಟಿನ ಬರವಣಿಗೆ, ಆದರೆ ಓದು ಅನ್ನೋದು ನನ್ನಿಂದ ದೂರ ಆಗಿರಲಿಲ್ಲ. ಓದಿಗೆ ಅವಕಾಶನೂ ಇತ್ತು, ಪ್ರೋತ್ಸಾಹನೂ ಇತ್ತು, ಸಣ್ಣ ಪುಟ್ಟ ಬರವಣಿಗೆನೂ ಇರ್ತಿತ್ತು. ಆದರೆ ಒಂದು ಪ್ರಾಪಂಚಿಕತೆಯಲ್ಲಿ ನಾನು ಎಷ್ಟೋ ಹೆಚ್ಚು ಸಮಯ ಅಲ್ಲಿ ಕಳೀತಾ ಇದ್ರಿ. ಒಂದು ರ್ಯಾಪಿಡ್ ಫೈರ್ ಥರ ಪ್ರಶ್ನೆ ಕೇಳೋದ್ರೆ ಟಕ್ ಅಂತ ಒಂದೊಂದೇ ಪದದಲ್ಲಿ ನೀವು ಹೇಳೋದಾದರೆ, ಸಾಹಿತ್ಯ ರಚನೆಯಿಂದ ಬದುಕು ಸಾಗುತ್ತಾ, ಬದುಕಬಹುದಾ ಅದರಿಂದನೇ ಸಂಪಾದನೆ ಮಾಡಿಕೊಂಡು ಅಂತ? ಹೆಚ್ಚಿನ ಅಂಶ ಇಲ್ಲ, ಯಾಕೆಂದರೆ ಎರಡೂ ಬೇಕು. ಓಕೆ ಓಕೆ. ಸಾಹಿತ್ಯ ಬದುಕಿಗ ಬುದ್ಧಿಗ ಎರಡಕ್ಕೂ ಬೇಕು. ಅದು ಹೇಗೆ ಹೇಳ್ತೀರಾ ಹಾಗಾದ್ರೆ? ಬದುಕಿಗೆ ಈಗಿನ ಕಾಲದಲ್ಲಿ ನೋಡಿದರೆ, ಹಿಂದೆ ಒಂದು ಜೋಕಿತ್ತು, ಬರವಣಿಗೆ ಮಾಡ್ತೀವಿ ಅಂತ ಯಾರೋ ಹೇಳಿದಾಗ ಕೇಳ್ತೀರಿ, ಹೌದು ಬರವಣಿಗೆ ಮಾಡ್ತೀರಿ, ಅದೇ ನೀವು ಜೀವನಕ್ಕೆ ಮಾಡ್ತೀರಿ, ಅದು ಈಗ ಇಲ್ಲ. ಎಷ್ಟೋ ಲೇಖಕರು ಉತ್ತಮವಾದ ತಮ್ಮ ಸೃಜನಶೀಲತೆಯನ್ನು ಕಟ್ಟಿಕೊಡುತ್ತಾ ಅದನ್ನು ಪುಸ್ತಕದ ರೂಪದಲ್ಲಿ ತರ್ತಾರೆ, ಅವು ಮಾರಾಟ ಆಗ್ತವೆ, ಲೈಬ್ರರಿಯವರು ತಗೊಳ್ತಾರೆ, ಜನರಿಗೆ ಮುದ್ರಣಗಳು ಪುನರ್ಮುದ್ರಣಗಳು ಆಗ್ತಾ ಇರ್ತಾವಲ್ಲ, ಅದು ಒಂದು ಆರ್ಥಿಕವಾದ ಸ್ಥಿರತೆಯನ್ನು ಕೊಡುತ್ತೆ ಬದುಕಿಗೆ. ನಿಮ್ಮ ಇಷ್ಟದ ಸಾಹಿತಿಗಳು? ಒಬ್ರು ಇಬ್ರು ಅಂತ ಹೇಳೋದು ಸ್ವಲ್ಪ ಕಷ್ಟನೇ. ಎಷ್ಟೋ ಜನ ಉತ್ತಮ ಸಾಹಿತಿಗಳನ್ನು ಕನ್ನಡ ಸುನಂದ ಬೆಳಗಾವ್ಕರ್ ಒಬ್ಬರು ನನ್ನ ಮೆಚ್ಚಿನ ಲೇಖಕಿ ಹೇಳ್ಬೋದು. ಹಾಗೇನೆ ಶಾಂತಿನಾಥ ದೇಸಾಯರ ಕಥೆಗಳನ್ನು ತುಂಬಾ ಇಷ್ಟಪಡ್ತಾ ಇದ್ದೆ ನಾನು. ಪೂರ್ಣಚಂದ್, ಹಾಗೆ ವ್ಯಾಸರಾಯ ಬಲ್ಲಾಳ ಅವರನ್ನು ನಾನು ಭೇಟಿಯಾಗಿದ್ದೀನಿ. ಆಮೇಲೆ ಶ್ರೀನಿವಾಸ್ ಹಾವನೂರ್ ಅವರು ನನ್ನ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರೆದು ಕೊಟ್ಟಿದ್ರು ಅವರು. ಹಾಗೆ ಎಷ್ಟೋ ಲೇಖಕರನ್ನು, ಶಿವರಾಮ್ ಕಾರಂತರನ್ನು ಕೂಡ ನಾನು ಭೇಟಿಯಾಗಿದ್ದೀನಿ, ಪುತ್ತೂರಿನಲ್ಲಿ ಬಾಲವನಕ್ಕೆ ಬರ್ತಾ ಇದ್ರು. ಹಾಗಾಗಿ ಅವರೆಲ್ಲರ ಒಂದು ಪ್ರಭಾವ ಏನು ಬೀರ್ತಿತ್ತಲ್ಲ, ಇನ್ನೂ ಅಷ್ಟು ಹೆಚ್ಚು ಹೆಚ್ಚು ಓದಲಿಕ್ಕೆ ಅದು ನನ್ನನ್ನು ಪ್ರೇರೇಪಿಸ್ತಾ ಇತ್ತು. ಆಮೇಲೆ ಆಗ ಲೈಬ್ರರಿಗಳಿಗೆ ಹೋಗಿಯೇ ಪುಸ್ತಕಗಳನ್ನ ಹೆಚ್ಚಾಗಿ ತಗೊಳ್ಬೇಕಾಗ್ತಿ. ಈಗಿನ ಹಾಗೆ ಕೈಯಲ್ಲೇನೆ ನಮಗೆ ಅಂಗೈಯಲ್ಲೇ ಪುಸ್ತಕಗಳು ಆಗ ಸಿಗ್ತಾ ಇವಾಗ ಖರೀದಿ ಮಾಡಬಹುದು. ಹಾಗಾಗಿ ಆದರೂ ಕೂಡ ಕಾಲೇಜ್ ಓದುವಾಗಲೂ ಮತ್ತು ಅತ್ತೆ ಮನೆಯಲ್ಲಿಯೂ ಕೂಡ ಎಷ್ಟು ಚಿಕ್ಕ ಸಮಯದಲ್ಲಿ ಓದೋದನ್ನೇ ನಾನು ಅಭ್ಯಾಸ ಮಾಡಿಕೊಂಡಿದ್ದೆ. ಹಾಗಾಗಿ ಶಂಕರ್ ಮೊಕಾಶಿ ಪೊಣೆಕರ್ ಅವರೊಬ್ಬರು, ಶ್ರೀನಿವಾಸ್ ವೈದ್ಯ ಅವ್ರದ್ದು, ಅನುಪಮ ನಿರಂಜನ ಅವ್ರದ್ದು, ಎಂ.ಕೆ. ಹೀಗೆ ಸತ್ವಯುತವಾದ ಎಲ್ಲ ಸಾಹಿತ್ಯಗಳನ್ನು ನಾನು ಓದ್ತಾ ಇದ್ದೆ. ಅದೇ ರೀತಿಯಾಗಿ ಮುಂದಿನ ಕಾಲದಲ್ಲಿ ಅಂದರೆ ಹೊಸ ಬಗೆಯ ಬರವಣಿಗೆಯಲ್ಲಿ ನಿರತರಾದಂಥವರ ಅನೇಕರ ಕಥೆ ಕಾದಂಬರಿಗಳನ್ನು ಈಗಿನ ಹೊಸ ತಲೆಮಾರಿನವರ ಪುಸ್ತಕಗಳನ್ನು ತಾವು ಓದ್ತೀರಿ? ಹೌದು, ಖಂಡಿತ. ಓಕೆ. ಯಾಕೆಂದರೆ ಎಲ್ಲದರಲ್ಲೂ ಒಂದು ವಿಭಿನ್ನವಾದ ಅಂಶಗಳು ನಮಗೆ ಸಿಗ್ತವೆ. ಆಗಿನ ಕಾಲದ್ದು ಆಗ ಸಿಕ್ತು, ಈಗಿನ ಕಾಲದ್ದು ಮತ್ತೆ ತಮ್ಮ ಆಶೋತ್ತರಗಳ ಕುರಿತಾಗಿ ಈಗ ಹೆಚ್ಚು ಹೆಚ್ಚು ಸ್ಫುಟವಾಗಿ ಹೆಣ್ಮಕ್ಳು ಬರಿತಾ ಇದ್ದಾರಲ್ಲ, ಅದು ಕೂಡ ನನಗೆ ಇಷ್ಟ ಆಗುತ್ತೆ. ನೀವು ಪ್ರವಾಸ ಕಥನಗಳನ್ನು ಕೂಡ ಬರೆದಿದ್ದೀರಾ, ನಿಮ್ಮ ಪ್ರವಾಸದ ಅನುಭವಗಳನ್ನು ಕೂಡ ಪುಸ್ತಕದ ರೂಪದಲ್ಲಿ ಹೊರತಂದಿದ್ದೀರಾ. ಇದ್ರ ಬಗ್ಗೆ ಹೇಳೋದಾದ್ರೆ?
ನಾನು ಸುಮಾರು 2002ನೇ ಇಸ್ವಿಯಿಂದ ಇವತ್ತಿನವರೆಗೆ 25 ದೇಶಗಳನ್ನು ಪ್ರವಾಸ ಮಾಡಿದ್ದೇನೆ. ಅದು ಬಿಡಿ ಬಿಡಿಯಾಗಿ. ನಾನು ನನ್ನ ಮಕ್ಕಳಿದ್ದಾರೆ ಅಮೆರಿಕದಲ್ಲಿ, ಒಬ್ಬರು, ಇನ್ನೊಬ್ಬ ಮಗಳು ಫಿನ್ಲೆಂಡಲ್ಲಿದ್ದಾರೆ. ಹಾಗಾಗಿ ನಾನು ಹೆಚ್ಚಾಗಿ ಹೋಗ್ತಾ ಇದ್ದೆ. ಪ್ರತಿ ವರ್ಷ ಒಂದು ಕಡೆ, ಇಲ್ಲಿ ಒಂದು ಕಡೆ ಅಲ್ಲಿ ಒಂದು ಕಡೆ ಹೋಗ್ತಾ ಇರುವಾಗ ನನಗೆ ಪ್ರವಾಸದ ಆಸಕ್ತಿ. ಆ ಆಸಕ್ತಿ ಇರೋದ್ರಿಂದಾಗಿ ಅವರು ಕೂಡ ನಾನು ಹೋದರೆ ಒಂದು ದೊಡ್ಡ ಪ್ರವಾಸವನ್ನು ಹಾಕ್ಕೊಳ್ತಾ ಇದ್ರು. ನಾವು ಸಾಮಾನ್ಯವಾಗಿ ಪ್ಯಾಕೇಜ್ ಟೂರ್ ಹೋಗಿಲ್ಲ, ಬಿಡಿ ಬಿಡಿಯಾಗಿ ಒಂದು 15 ದಿನದ ಒಂದು ಪ್ರವಾಸ ನಾನು ಅದು ಮಾಡಿಕೊಂಡು ನಮ್ಮದೇ ವೆಹಿಕಲ್ ತಗೊಂಡು ಹೋಗ್ತಾ ಇದ್ವಿ. ಯಾವ ಸ್ಥಳಗಳನ್ನು ನೋಡಬೇಕು ಅನ್ನೋದ್ರ ಕುರಿತು ನಾನು ಸ್ವಲ್ಪ ಅಧ್ಯಯನ ಮಾಡಿರ್ತಾ ಇದ್ದೆ ಮೊದಲೇನೆ ಮಾಡಿಕೊಂಡು ಆಯಾ ಸ್ಥಳಗಳನ್ನು ನೋಡ್ತಾ ಇದ್ವಿ. ಅಮೇರಿಕ ಸುಮಾರು ನಾನು ಮುಕ್ಕಾಲಂಶಕ್ಕಿಂತ ಹೆಚ್ಚು ನಾನು ನೋಡಿಯಾಗಿದೆ. ಯುರೋಪ್ ಕೂಡ ನಾನು ಅದನ್ನು ಸಾಕಷ್ಟು ದೇಶಗಳನ್ನು ನೋಡಿಯಾಗಿದೆ. ಇಲ್ಲಿ ನನಗೆ ಒಂದು ನೆನಪು ಏನಾಗ್ತಾ ಇದೆ ಅಂದರೆ 2005-6 ಇರ್ಬೋದು, ಹ್ಯೂಸ್ಟನ್ ನಾಸಾಗೆ ನಾನು ಹೋಗಿದ್ದೆ. ಹ್ಯೂಸ್ಟನ್ನಲ್ಲಿ ವಿಸಿಟರ್ ಸೆಂಟರ್ಗಳಿರ್ತವೆ ನಾಸಾ ಕೇಂದ್ರದಲ್ಲಿ. ಹ್ಯೂಸ್ಟನ್ ಟೆಕ್ಸಾಸ್ನಲ್ಲಿ ಮಿಷನ್ ಕಂಟ್ರೋಲ್ ಸೆಂಟರ್ ಇದೆ. ಆ ಸಮಯದಲ್ಲಿ ಅಡ್ವೆಂಚರ್ ಎಂಡೆವರ್ ಒಂದು ಗಗನ ನೌಕೆಯನ್ನು ಅವರು ಉಡಾವಣೆ ಮಾಡ್ತಾಯಿದ್ರು. ಅದರಲ್ಲಿ ತರಬೇತಿ ತಗೊಳ್ತಾ ಇದ್ದಿದ್ದು ಕಲ್ಪನಾ ಚಾವ್ಲಾ. ಓಕೆ. ನಾವು ಹೋದ ಸಮಯದಲ್ಲಿ ಅವರಲ್ಲಿ ಇದ್ರು ಅಂದರೆ ಅಫ್ಕೋರ್ಸ್ ಅದು ತರಬೇತಿ ನಡೆದಿತ್ತು. ತರಬೇತಿ ನಡೆಯೋ ಜಾಗದಲ್ಲಿ ಗ್ಯಾಲರಿಯಿಂದ ಮಾತ್ರ ನಮಗೆ ನೋಡಲಿಕ್ಕೆ, ಅವರನ್ನು ನೋಡಲಿಕ್ಕೆ ಸಿಕ್ಕಿತ್ತೆ ಹೊರತು ಬೇರೆ ಇಲ್ಲ. ಆದರೆ ಇಡೀ ಪೂರ್ತಿ ಒಂದು ಬಯಲಿನಲ್ಲಿನೇ ರಾಕೆಟ್ಗಳನ್ನು ನಿಲ್ಲಿಸಿದ್ರು. ಅಲ್ಲಿ ಡಿಸ್ಪ್ಲೇ ಸೆಂಟರೇ ಇತ್ತು. ಪೂರ್ತಿಯಾಗಿ ಅಲ್ಲಿ ಏನು ನಡೀತದೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಅಲ್ಲಿ ಅವರು ಕೊಡ್ತಾ ಇದ್ರು. ನಾವು ಒಳಗಡೆ ಕೂಡ ಹೋಗಿ ಅವರ ಲ್ಯಾಬನ್ನು ಮಿಷನ್ ಕಂಟ್ರೋಲ್ ರೂಮ್ನಲ್ಲಿ ಜಾನ್ ಕೆನಡಿ ಅವರು ಬಂದು ನಿಂತು ಮಾತಾಡಿದ ಜಾಗದಲ್ಲಿ ನಾವು ಕೂಡ ನಿಂತು ನೀವು ಬೇಕಿದ್ರೆ ಫೋಟೋ ತೆಗೆಸ್ಕೊಳ್ಳಿ ಅಂತ ಹೇಳಿದರು. ಇನ್ನು ಒಂದು ನೆನಪು ಏನಂದರೆ, ಅಲ್ಲಿ ಹ್ಯೂಸ್ಟನ್ ಟೆಕ್ಸಾಸಿನ ನಾಸಾ ಕೇಂದ್ರದಲ್ಲಿ ನಾನು ಒಬ್ಬರು ಗಗನಯಾತ್ರಿಯವರನ್ನು ಭೇಟಿಯಾದೆ. ಡೊನಾಲ್ಡ್ ಜೋನ್ಸ್ ಅಂತ ಅವ್ರ ಹೆಸರು. ಅಲ್ಲಿ ಈಗ ನಿವೃತ್ತಿಯಾದಂಥ ಆಸ್ಟ್ರೋನಾಟ್ಗಳಿಗೆ, ಗಗನಯಾತ್ರಿಗಳಿಗೆ ಅಥವಾ ಆ ಫೀಲ್ಡಲ್ಲಿ ಕೆಲಸ ಮಾಡಿದವರಿಗೆ ಆ ವಿಸಿಟರ್ ಸೆಂಟ್ರಲ್ಲಿ ಒಂದು ಸಣ್ಣ ಮಳಿಗೆಯನ್ನು ಹಾಕೊಳ್ಳೋಕ್ಕೆ ಅವರು ಅವಕಾಶ ಕೊಡ್ತಾರೆ. ಹಾಗೆ ಆ ಮಳಿಗೆಗೆ ಹೋದಾಗ ನಾನು ಆಸಕ್ತಿಯಿಂದ ಅವರು ಯೂನಿಫಾರ್ಮ್ ನೋಡಿ ಕೇಳಿದೆ. ಹೇಳಿದ್ರು, ನಾನು ಅಪೋಲೋ ಮಿಷನ್ನಲ್ಲಿ ನಾನು ಸ್ಪೇಸ್ಗೆ ಹೋಗಿ ಬಂದಿದ್ದೀನಿ, ನಾನು ಕೆಲಸ ಮಾಡಿದ್ದೀನಿ ಅಂತ ತಮ್ಮ ವಿವರಗಳನ್ನೆಲ್ಲ ಕೊಟ್ಟರು. ನನ್ನ ಫೋಟೋ ಕೂಡ ತೆಗೆಸ್ಕೊಂಡ್ರು. ಅವರ ಒಂದು ಕಾರ್ಡನ್ನು ನನಗೆ ಬರೆದು ಅವರು ಒಂದು ಸುಂದರವಾದ ಒಂದು ವಾಕ್ಯವನ್ನು ಬರೆದು ನನಗೆ ಅವ್ರ ಕಾರ್ಡ್ ಇವತ್ತಿನವರೆಗೂ ನನ್ನ ಹತ್ರ ಇದೆ. ಅದು ಒಂದು ನನಗೆ ನೆನಪು. ಅದೇ ರೀತಿ ಕೇಪ್ ಕೆನಡಿಯ ನಾಸಾಗೆ ಕೂಡ ಹೋಗಿದ್ದೆ. ಫ್ಲೋರಿಡಾದಲ್ಲಿದೆ ಅದು. ಅಲ್ಲಿಂದ ಉಡಾವಣೆಗಳನ್ನು ಮಾಡ್ತಾರೆ. ಪಿಯರ್ 39 ಅಂತ ಇದೆ. ಪಿಯರ್ 39ನಿಂದ ಹೆಚ್ಚು ಗಗನ ನೌಕೆಗಳನ್ನು, ರಾಕೆಟ್ಗಳನ್ನು ಹಾರಿಸ್ತಾರೆ. ಅಲ್ಲಿ ನಿಮ್ಮ ರಾಕೆಟಿನ ಒಳಭಾಗ ಏನಿದೆ ಅದನ್ನು ನೋಡುವ ಅವಕಾಶ ಸಿಗುತ್ತೆ ನಮಗೆ. ಆಸ್ಟ್ರೋನಾಟ್ಸ್ ಎಲ್ಲ ಹೇಗೆ ಒಳಗೆ ಹೋಗ್ತಾರೆ, ಅವ್ರು ಹೇಗೆ ಇರ್ತಾರೆ, ಆಮೇಲೆ ಆ ದೈತ್ಯಾಕಾರದ ಆ ಒಳಭಾಗವನ್ನು ನೋಡಿದರೆ ಬೆರಗಾಗಿ ಬಿಡ್ತದೆ. ಅಷ್ಟು ಆ ಒಂದು ತಾಂತ್ರಿಕತೆ, ಆ ಒಂದು ವಿಜ್ಞಾನ, ಆಕಾಶಕ್ಕೆ ಇಟ್ಟಂಥ ಅವರು ಕಿಂಡಿಯಿಂದ ನಮಗೆ ನೋಡಲಿಕ್ಕೆ ಸಿಗೋದು, ಸಿಮ್ಯುಲೇಷನ್ನಲ್ಲಿ ನಮಗೆ ಕೂರಿಸಿ ಆ ಅನುಭವವನ್ನು ಕೂಡ ಕೊಡ್ತಾರೆ. ಈ ಎಲ್ಲವೂ ನನಗೆ ಬಹಳ ಸ್ವಾರಸ್ಯಕರವಾಗಿತ್ತು. ಅವನ್ನೆಲ್ಲ ಬಳಸ್ಕೊಂಡು ನಾನು ಬರೆದಿದ್ದೀನಿ. ಆಮೇಲೆ ಎಲಿಗೇಟರ್ಗಳು ಅಂತ ಇರ್ತಾವೆ ಅಲ್ಲಿ. ಒಂದು ಬಾಹ್ಯಾಕಾಶ ನೌಕೆಯನ್ನು ಅವರು ಉಡಾವಣೆ ಮಾಡುವಾಗ ಸಾಕಷ್ಟು ನೀರಿನ ಸಂಗ್ರಹವನ್ನು ಮಾಡಿರ್ತಾರೆ ಅಲ್ಲಿ ಸುತ್ತಮುತ್ತಲಿನಲ್ಲಿ. ಯಾಕೆಂದರೆ ಬಾಹ್ಯಾಕಾಶ ರಾಕೆಟ್ ನೌಕೆ ಹಾರುವಾಗ ತುಂಬ ಬೆಂಕಿಯನ್ನು, ಹೀಟನ್ನು ಉತ್ಪಾದನೆ ಮಾಡ್ತದೆ. ಆಗ ಸುತ್ತಮುತ್ತಲಿನ ವಾತಾವರಣ ತುಂಬ ಹೀಟ್ ಆಗ್ತದೆ. ಅದನ್ನು ತಂಪು ಮಾಡಲಿಕ್ಕೆ ಅಂತ ದೊಡ್ಡ 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 ಕೊಳಗಳನ್ನು ಮಾಡಿ ಅದರಲ್ಲಿ ಎಲಿಗೇಟರ್ಗಳಂದರೆ ಅಲ್ಲಿನ ಜಾತಿಯ ಮೊಸಳೆಗಳು ಅವನ್ನು ಬಿಟ್ಟಿರ್ತಾರೆ. ನಾವು ಅದನ್ನು ಕೇಪ್ ಕೆನಡಿ ನಾಸಾ ಸುತ್ತಾಡಲಿಕ್ಕೆ ಹೋಗುವಾಗ ಟೂರು ಇತ್ತು. ಹೋಗಿದಾಗ ಅವ್ರು ಕರ್ಕೊಂಡು ಹೋಗಿ ತೋರಿಸಿದ್ರು. ಎಲ್ಲ ಮೊಸಳೆಗಳು ದಂಡೆಯಲ್ಲಿ ಬಂದಿರ್ತವೆ. ಅವಕ್ಕೆ ಹೇಗೆ ಗೊತ್ತಾಗ್ತದೆ ಗೊತ್ತಿಲ್ಲ. ಈಗ ರಾಕೆಟ್ ಉಡಾವಣೆ ಆಗ್ತಾ ಇದೆ, ಇನ್ನು ಸ್ವಲ್ಪ ಸಮಯಕ್ಕೆ ಎಲ್ಲ ಪ್ರಾಣಿಗಳು ನೀರೊಳಗೆ ಹೋಗ್ತವೆ, ಜಲಚರಗಳು, ಹಕ್ಕಿಗಳೆಲ್ಲ ಗೂಡು ಸೇರ್ಕೊಳ್ತವೆ. ಅಂಥ ಒಂದು ವಿಸ್ಮಯಕರವಾದ ವಾತಾವರಣವನ್ನು ನಾನು ಅಲ್ಲಿ ಅಂತ ಎಲ್ಲ ವಿಸ್ಮಯಗಳನ್ನ ತಾವು ತಮ್ಮ ಪ್ರವಾಸ ಕಥನದಲ್ಲಿ ದಾಖಲಿಸಿ ನಾವಿಲ್ಲೇ ಕೂತ್ಕೊಂಡಿರೋ ಅಲ್ಲೆಲ್ಲ ಹೋಗಿ ನೋಡ್ತಾ ಇದ್ದೀವಿ ಅನ್ನೋ ಥರ ಅನುಭವ ಓದುಗರಿಗೆ ಸಿಗೋ ಹಾಗೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು 101.3 FM.